ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಸುನ್ನತಿ ನಮಗೆ ಸುನ್ನತಿ ಆಗ್ತದೆ. ಏನು ಸುನ್ನತಿ ಆಗ್ತದೆ? ಪಾಪಾದಿನ ಸ್ವಭಾವ ಸುನ್ನತಿ. ಅಲ್ಲೆಲ್ಲಿಯ ಒಳಗಿನ ಸುನ್ನತಿ. ಮುಂಚೆ ನಾವು ಪಾಪ ಮಾಡಿ ಸಹ ಅದರ ಸಾಕ್ಷಿ ಕೊಟ್ಟು ಜೀವನ ಮಾಡ್ತಿದ್ದೇವೆ. ಈಗೆಂತಾಗಿದೆ? ಸುನ್ನತಿ ಆಗ್ತದೆ. ಎಂತ ನಮಗೆ ಅದು ಒಂದು ಈ ಬೆಕ್ಕು ಉಂಟಲ್ಲ, ಬೆಕ್ಕು ಅದರ ಮೇಲೆ ನೀರು ಹಾಕಂತೆ ಅದು ಸರಿ ನಕ್ಕಿ ಒಣಗಿದಾಗ ಬಿಡುದಿಲ್ಲ. ಅದು ಅಲ್ಲಲ್ಲಿ ಅದಕ್ಕೆ ನೀರ ಪ್ರದರ್ಶ ಆಗುದಿಲ್ಲ. ಯಾವ ಪಾಪದಲ್ಲಿ ಹಣದಲ್ಲಿ ಬರ್ತಿದ್ದೀನ ಈಗ ಪಾಪದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಒಳ್ಳೆ ಸುನ್ನತಿ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಪಾಪಾದಿನ ಸ್ವಭಾವವನ್ನು ವಿಸರ್ಜಿಸಿದೆ. ಅದು ಈ ಸುನ್ನತಿ ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ. ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಉಣಲ್ಪಟ್ಟದ್ದರಿಂದಲೇ ಈ ಸುನ್ನತಿಯನ್ನು ಹೊಂದಿದಿರಿ. ಅಲ್ಲೆಲ್ಲಿಯ ಸುನ್ನತಿ ಆ ಪಾಪದ ಹಾಗೆ ಒಳಗಿದ್ದು ಬಿಡ್ತದೆ. ನಮ್ಮಿಂದ ಆಗುದಿಲ್ಲ, ದೇವರಿಂದ ಆಗುದು. ಪ್ರೈಸ್ ದಿ ಲಾರ್ಡ್. ಯಾವುದನ್ನು ನಾವು ಆನಂದ ಪಡ್ತಿದ್ದೇವೆ ಅದಕ್ಕೆ ನಮಗೆ ಏಸಿಗೆ ಆಗ್ಲಿಕ್ಕೆ ಶುರು ಆಗ್ತದೆ, ಬದಲಾವಣೆ ಆಗ್ತದೆ, ಹೊಸ ಮನಸ್ಸು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಪವಿತ್ರ ಆತ್ಮ ಒಳಗಿಂದ ಕಾರ್ಯ ಮಾಡಲಿ, ನಮ್ಮನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಯೇಸು ಮುಖ್ಯವಾದ ಮೂಳೆಗಳು, ನಾವು ಕಳ್ಳಿನ ಒಂದು ಭಾಗ. ಪವಿತ್ರಾತ್ಮ ಅಂತ ಬಂದರೆ ಕೆತ್ತಾ ಹೋಗ್ತಾರೆ. ನಮ್ಗೆ ಯಾವ್ದು ಬೇಡ ಅದನ್ನು ಕೆತ್ತಾ ಹೋಗ್ತಾರೆ. ನಾವು ನಮ್ಮ ಜೀವನವನ್ನು ಯೇಸುನ ಕೈಗೆ ಒಪ್ಪಿಸಿಕೊಡು. ಸ್ವಾಮಿ ನನ್ನಿಂದ ಆಗುದಿಲ್ಲ, ನಾನು ಜೀವನ ಮಾಡಿದ್ದು ನನ್ನದಾಗುದಿಲ್ಲ, ನಾನು ನಿಮಗೆ ಒಪ್ಪಿಸಿಕೊಡ್ತೇನೆ, ನೀವು ನಿಮಗೆ ಬೇಕಾದಾಗಿ ನಾನು ನಡೆಸಿ ಅಂತ. ಪ್ರೈಸ್ ದಿ ಲಾರ್ಡ್. ಆಗ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ನಮ್ಮ ನೂತನ ಸ್ವಭಾವ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಮುಂಚಿನ ಸ್ವಭಾವ ಕಬ್ಜಿರ ಆಗ್ತಾ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್. ಇದು ದೇವರು. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅವರಲ್ಲಿ ಆತನ ಕೂಡ ಎದ್ದು ಬಂದಿರಿ. ಅಪರಾಧಗಳನ್ನು ಮಾಡುವುದರಿಂದ ಆತನ ಕೂಡ ಎದ್ದು ಬಂದಿರಿ. ದೀಕ್ಷಾಸ್ಥಾನದ ಮೂಲಕ ನಾವೆಂತ ಮಾಡ್ತೇವೆ ಹೇಳುವಾಗ ಯೇಸುನ ಕೂಡ ಎದ್ದು ಬರ್ತೇವೆ. ಏನು ವಾಕ್ಯ ಕೆಲಸ ಮಾಡ್ತದೆ. ಆ ವಾಕ್ಯವನ್ನು ಕೇಳಿ ನಾವು ಹೋಗ್ತೇವೆ. ಆ ಅಧಿಕಾರಿ ಅಂತ ಮಾಡಿದ ವಾಕ್ಯವನ್ನು ಕೇಳಿದ, ಹೋಗಿ ನೀರಲ್ಲಿ ಮುಳುಗಿದ. ಅಲ್ಲಲ್ಲಿಯ 1, 2, 3, 6ನೇ ಸಲ ಹೇಳುವಾಗ ಸಣ್ಣ ಮಕ್ಕಳಾಗಿ ಶುದ್ಧಾಗಿ ಎದ್ದ. ಅಲ್ಲಲ್ಲಿಯ ಅದೇ ನಾವು ಈಗ ವಾಕ್ಯವನ್ನು ಕೇಳಿ ಹೋಗ್ತೇವೆ. ಪ್ರೈಸ್ ದಿ ಲಾರ್ಡ್. ಯೇಸುನ ವಾಕ್ಯದ ಅನುಸಾರ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ತಗೊಳ್ತೇವೆ. ನೂತನ ಸ್ವಭಾವದಲ್ಲಿ ಎದ್ದು ಬರ್ತೇವೆ. ರೋಮ 2:28. ರೋಮ 2:28. ಈ ಕಡೆ ಅದು ಮಂಜುನ ವೈಫು ಇಲ್ಲ ವೈದ್ಯರ ಪ್ರಕಾಶ್ ಜನ ರೋಮ 2:28. ರೋಮ 2:20 ಚಿಕ್ಕವರಿಗೆ ಪ್ಲೇ ಹೊರಗೆ ಮತ್ತು ಯೋಜನೆ 28-29 ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ನಿಜವಾದ ಸುನ್ನತಿ ಹೃದಯದಲ್ಲಿ ಆಗ್ತದೆ. ಮನುಷ್ಯರ ಹೃದಯದಲ್ಲಿ ಆಗುವ ಸುನ್ನತಿ ನಿಜವಾದ ಸುನ್ನತಿ. ಪ್ರೈಸ್ ದಿ ಲಾರ್ಡ್. ಹೊರಗಿನ ಸುನ್ನತಿ ಅಲ್ಲ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಲ್ಲ. ನಮಗೆ ಹೊಗಳಿಕೆ ಮನುಷ್ಯರಿಂದ ಬರುವುದಿಲ್ಲ, ದೇವರಿಂದ ಮಾತ್ರ ಹೊಗಳಿಕೆ. ನಿಮಗೆ ಫಸ್ಟ್ ಯೇಸುನಲ್ಲಿ ಬರುವಾಗ ನಮ್ಮ ಪಾಸ್ಟರ್ ಹೇಳಿದ್ರು, ನೀವೊಂದು ಸೆಟ್ರು ಅಲ್ಲ, ನೀವು ಎಣಿಸ್ಬೋದು ನನಗೆ ಯೇಸುನಲ್ಲಿ ಬಂದ್ರೆ ಇನ್ನು ಕುಡಿಸಿನಲ್ಲಿ ಕೂಡಿಸ್ತಾರೆ, ಹೂವಿನ ಮಳೆ ಹಾಕ್ತಾರೆ ಅಂತ. ಇನ್ನು ಕೆಪ್ಪೆಗೆ ಹೊಡೆದ್ರೆ ಇನ್ನೊಂದು ಕೆಪ್ಪೆ ಕೊಡ್ಲಿಕ್ಕೆ ತಯಾರಿದ್ಯಾ ಅಂತ ಕೇಳಿದ್ರು ನಮಗೆ. ಅಲ್ಲಲ್ಲಿಯ ಇನ್ನು ಕೆಪ್ಪೆ ಕೊಡ್ತಾರೆ ನಿನಗೆ, ನೀವು ಇಷ್ಟೊಂದು ಎಲ್ಲ ಕೊಟ್ಟು ಗೊತ್ತುಂಟು ನಿನಗೆ, ತಿಂದು ಗೊತ್ತುಂಟಾ, ಇನ್ನು ಕೆಪ್ಪೆ ಕೊಟ್ಟಿದ್ದಾರೆ, ಇನ್ನೊಂದು ಕೆಪ್ಪೆ ಕೊಡ್ಲಿಕ್ಕೆ ಆಗ್ತದೆ ನಿಮಗೆ ಅಂತ. ನಾನು ಹೇಳಿದ್ರೆ ಸಾಯಲಿಕ್ಕೂ ಸಿದ್ಧನಿದ್ದೆ ನಾನು.
ನನಗೆ ಯೇಸು ಬೇಕಂತೆ. ಅಲ್ಲೆಲ್ಲಿಯ ನಾನು ದಿವಸದಾನ ತಗೊಳ್ಳೋ ದಿವಸ ಎಲ್ಲ ಬಂದಿತ್ತು. ಬಸ್ ಬಂದು, ರಿಕ್ಷಾ ಬಂದು, ಎಲ್ಲ ಬಂದು. ನನಗೆ ರಾತ್ರಿ ದೇವ್ರು ತೋರಿಸಿದ್ರು ದಿಕ್ಷಾ ತಗೊಳ್ಬೇಕಂತ. ಅವರು ಪಾಸ್ಟರ್ ನನಗೆ ಹೇಳಿಲ್ಲ, ದೇವ್ರು ತೋರಿಸಿ ದಿಕ್ಷಾ ತಗೊಳ್ಬೇಕಂತ. ನಾನು ಸೀದಾ ಬಟ್ಟೆ ಎಲ್ಲ ಇಟ್ಕೊಂಡು ಅವರ ಪಾಸ್ಟರ್ ಮನೆಗೆ ಹೋದೆ. ನೀವು ಬಂದು ಎಣಿಸಿದ ಈಗ ಫೋನ್ ಮಾಡಿದ್ದೆ ನಿಮಗೆ ಬರ್ಬೇಕಂತ ಹೇಳಿ. ನನಗೆ ಎಷ್ಟು ಹೇಳಿದರೆ ಎಂತಕ್ಕೆ ನಾನು ದಿಕ್ಷಾನ ಹೋಗ್ಬೇಕು ನನಗೆ. ಹೌದಾ ಯೇಸು ಹೇಳಿದ್ರು ಅಂದೆ. ಇವತ್ತೆಲ್ಲ ಬಂದು ತೊಂದರೆ ನನಗೆ ಹೋಗೋ, ನಾವು ಏನಾದ್ರು ಮಾಡಿ ಹೋಗೋದು, ನನಗೆ ಇವತ್ತೇ ಬೇಕಂತ. ಅಲ್ಲಿಯ ನನಗೇನು ಹೆದರಿಕೆ ಅಂತ ಗೊತ್ತಿಲ್ಲ. ನನಗೆ ಯಾರ್ದು ಕೊಂದು ಬಿಟ್ಟರೆ ಅದ್ರ ಮೇಲೆ ಮೋಸ ಮಾಡಿ ನಾನು ಸತ್ತೋದೆಲ್ಲ. ಅದು ದಿಕ್ಷಾನ ತೆಕ್ಕೊಂಡು ನಾನು ಉಳಿತೇನೆ ಅಂತಲ್ಲ. ನನಗೆ ಎಲ್ಲ ಬಂದು ಎಂತ ಮಾಡೋದು, ನಾನು ಟ್ಯಾಕ್ಸಿ ಬುಕ್ ಮಾಡುವ ಅಂತ ಹೇಳಿದೆ. ನಾನು ಟ್ಯಾಕ್ಸಿ ಬುಕ್ ಮಾಡಿದ ಅಲ್ಲಿ ನಿಂತು ಅವ್ರ ಗಾಡಿಯಲ್ಲಿ ಹೇಳ್ತೇನೆ ನಿಲ್ಲಬೇಕಂತ. ಮತ್ತೆ ನನಗೆ ಹೊರಗೆ ಬರೋದು ಆಯ್ತದ ಅಂತೇಳಿ ಮನೆಯೆಲ್ಲ ಬರ್ಕೊಟ್ರು. ಟ್ಯಾಕ್ಸಿ ತಗೊಂಡು ಬುಕ್ ಮಾಡಿ ಅವನಿಗೆ ಅಲ್ಲಿ ಸಮುದ್ರ ಬರೀ ನಿಲ್ಲಿಸಿ ದೀಕ್ಷೆ ತಗೊಂಡು ನಾನು ಬಂದೆ. ಹಾಗೆ ಬಾಪ್ ಆಯ್ತಲ್ಲ, ಇನ್ನು ನನಗೆ ಯಾರು ಬಂದು ತೊಂದರೆ ಇಲ್ಲ. ಅಷ್ಟು ನನಗೆ ಒಂದು ಗೊತ್ತಿಲ್ಲ. ಭಯಂಕರ ದೇವರು ದಿಶೆ ತೆಗೋ ದಿಶೆ 1.5 ವರ್ಷ ನಂಬಿ ದಿಶೆ 1.5 ವರ್ಷ ನನಗೆ ಹೆದರಿಕೆ. ಅದರ ಮೇಲೆ ನನ್ನ ಎಲ್ಲ ದುಷ್ಮನ ಎದುರಿಗೆ ಹೋಗ್ತಿದ್ದೆ. ಅವರ ಗುರ್ತಾಗ್ತಿಲ್ಲ ನನಗೆ. ನನಗೆ ದುಷ್ಮನಿ ಅವರಿಗೆ ಗೊತ್ತಾಗೋದಿಲ್ಲ ನಿಮ್ದು. ಅವರಿಗೆ ನನ್ನ ನನಗೆ ಅವ್ರು ಗುರ್ತ ಅವ್ರು ನನ್ನ ನೋಡಿ ಗುರ್ತಲ್ಲದಾಗಿ ಮಾಡ್ತಿದ್ರು. ನಾನು ಪಾಸ್ಟರ್ಗೆ ಒಂದು ಹೇಳ್ತಿದ್ದೆ, ಯಾಕಂದ್ರೆ ನಾವು ಗುರ್ತ ದೇವರು ಹೇಳಿದ್ರೆ ಕೋಳಿಯ ರೆಕ್ಕೆ ಅಡಿಯಲ್ಲಿ ನಾನು ನಿಮಗೆ ಇಟ್ಟಿದ್ದೆ ರೆಕ್ಕೆ ಅಡಿಯಲ್ಲಿ ಅಂತ ಅವ್ರಿಗೆ ಗೊತ್ತಾಗುದಿಲ್ಲ. ನೀವು ಕಾಣ್ತೀರಾ, ಅವ್ರಿಗೆ ನೀವು ಕಾಣೋದಿಲ್ಲ ಅಂತ. ಅಲ್ಲಲ್ಲಿಯ ಅಂತ ಸುರಕ್ಷಿತ ದೇವರು ನಾನು ಕೊಡ್ತಾರೆ. ಭಯಂಕರ ದುಷ್ಮನ, ನನಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ನನಗೆ ಕೊಡ್ಲಿಕ್ಕೆ ಅಂತ ಒಂದು 7-8 ಜನ ರೆಡಿ ಮಾಡಿದ್ದಾರೆ. ರಾತ್ರಿ 1 ಗಂಟೆಗೆ ಒಂದು ಮೈದಾನ ಪಕ್ಕ ಎಲ್ಲ ಹತ್ತಿರ ತಗೊಂಡು ನಿಂತಿದ್ದಾರೆ. ಆ ದಿವಸ ನಾನು ನಡೆದುಕೊಂಡು ಹೋಗೋ ಜಾಗ, ಅದು ಹೋಟೆಲ್ ಬಂದ್ ಮಾಡಿ ಹೋಗೋ ಜಾಗ. ಅಷ್ಟರೊಳಗೆ ಇನ್ನೊಬ್ಬ ಹೋಟೆಲ್ನ ದನಿ ಬಂದರು. ನಾನು ಹೊಸ ಗಾಡಿ ತಗೊಂಡಿದ್ದೇನೆ, ನನ್ನ ಗಡಿಯಲ್ಲಿ ಕೂತಲ್ಲಿ ನಿಮ್ಮ ಮನೆಗೆ ಬಿಡ್ತೇನೆ ನಾನು ಅಂತ. ನಾನಿದೆ ಬೇಡ ಮರಿ, ಇಷ್ಟ ಹತ್ತಿರ ಮರಿ. ಇಲ್ಲ ನೀವು ಬರಲೇಬೇಕು. ನಾನು ಬೇಡ ಮರಿ, ನಾನು ನಿಮಗೆ ಕಾತುಕೊಂಡಿದ್ದೀನಿ, ಬಂದು ಕೂತ್ಕೊಳ್ಳಿ ಅಂತ. ನನಗೆ ಗಾಡಿಯಲ್ಲಿ ಕೂರಿಸಿ ಆ ಮೈದಾನ ಹಿಂದೆ ನಮ್ಮ ಮನೆ 7-8 ಜನ ಕಾದು ಕೂತಿದ್ದಾರೆ ಅಲ್ಲಿ. ಎಲ್ಲ ತಲವಾರ ಇಟ್ಟು ಹತ್ತಿರ ಅಲ್ಲಿ. ನನಗೆ ಕೊಂದೇ ಆಗ್ತದೆ. ನಾನು ಬರ್ತಿದ್ರೆ ನೋಡಿ, ನಾನು ಸೀದಾ ಮನೆಗೆ ಹೋಗಿ ನೋಡುವಾಗ ಅವರು ನಾನು ಬರೋ ಟೈಮ್ ಅಲ್ಲ, ಈಗ ನೋಡ್ತಾರೆ ಹಿಂದೆ ಬರ್ತಾರೆ. ನಾನು ಮನೆಯಲ್ಲಿ ಕಾಣ್ತಾರೆ ಹಿಂದಿಂದ ನೋಡ್ತಾರೆ ಹಿಂದೆ ಬರ್ತಾರೆ. ಆಗ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಫೋನ್ ಇತ್ತು. ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಸರ್ ಇಂಥ ಮೈದಾನ ಭಾಗದಲ್ಲಿ ಗುಂಡನವರು ಹತ್ತಿರ ನಿಂತಿದ್ದಾರೆ, ಏನೋ ಗೇಮ್ ಮಾಡಲಿಕ್ಕೆ. ಹೌದಂತ ಹೋಳಿದ್ರು. ಅವರವರವ ಬಂದು ಮಾರೆ 3 ಸೈಡ್ ಬಂದು ಹಿಡಿದು ಮೈದಾನಿಗೆ ಲೈಟಾಗೆಲ್ಲ ಬಿಸಾಡಿದ್ದಾರೆ. ಎಲ್ಲ ಹತ್ತಿರ ಎಲ್ಲ ಲೈಟ್ ಆಗಿ ಎಲ್ಲ ತೆಗೆದು. ಅಂದರೆ ದೇವರು ನಮ್ಮ ಸುರಕ್ಷಾ, ಅವರು ಗ್ಯಾರಂಟಿ ತಗೊಳ್ತಾರೆ. ಅವ್ರು ಹೇಳ್ತಾರೆ ನನ್ನ ಬಳದಿಂದ ನಿಮಗೆ ಕಾಪಾಡ್ತೇನೆ. ದೇವರ ಬಳದಿಂದ ನಮಗೆ ಪ್ರೊಟೆಕ್ಷನ್ ಮಾಡ್ತಾರೆ. ಸರಿ ಇಲ್ಲ, ಮರುದಿವಸ ನಾವು ಸ್ಟೇಷನ್ ಹೋಗಿ ಅವು ಅಡಗ್ತಾನೆ. ಈಗ ಲೋಕಪ್ ನೋಡಿ, ಈಗ ನೋಡಿಕೊಂಡು ನೋಡಿ, ದೇವರು ನಮ್ಮ ರಕ್ಷಕ. ಪ್ರೈಸ್ ಅಲ್ಲ, ನಾವು ಏನು ದೇವರು ನಮಗೆ ಚಿಂತಿಸ್ತಾನೆ. ದೇವರ ಬಲವಾದ ಹಸ್ತಗಳಿಗೆ ನೀವು ತೆಗಿಸ್ಕೊಳ್ಳಿರಿ, ಆತ ನಿಮ್ಮನ್ನು ಮೇಲೆ ಕೆತ್ತಲು. ಪ್ರೈಸ್ ಅಲ್ಲ. ಅಲ್ಲಲ್ಲಿ ಪೀಟರ್ನ ಕೆತ್ತರ ದಿಶಾನ ಪೀಟರ್ 18 ಏತನೇ ಅಧ್ಯಾಯ 47 ಫಸ್ಟ್ ಬಿಟ್ಟರಲ್ಲಿ ಪೀಟರ್ ಪೀಟರ್ನ ಅಲ್ಲ ಪೀಟರ್ ಮೈಕ್ ಒಳ್ಳೆ ಓಡಾಡಿಸಂತಲ್ಲ ಅಂತ ರೆಡ್ ಒಂಜಿ ಪೀಟರ್ ಅಲ್ಲಿಯ ಧನ್ಯವಾದ. 321 ಅಲ್ಲ, ಫಸ್ಟ್ ಪೀಟರ್ 321 ಆ ನೀರಿಗೆ ಒಂದು ನಿಮಿಷ 19 ಪಕ್ಕದಲ್ಲಿ ಓದಲಿ. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಇದಲ್ಲದೆ ಆತನು ಆತ್ಮ ರೂಪವನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವೆಯಲ್ಲಿ ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಸರಿಯಲ್ಲ, ಎಷ್ಟು ಸತ್ಯ ಅಂತ ಹೊಡೆದು ಅದರ ಮುಂಚೆ ಇದ್ದವರಿಗೆಲ್ಲ ಸ್ವಾರ್ಥ, ಒಬ್ಬರಿಗೆ ಬಿಡಲಿಲ್ಲ, ಎಲ್ಲರಿಗೂ ಸ್ವಾರ್ಥೆಯನ್ನು ಸಾರಿದ್ರು. ಅಲ್ಲೆಲ್ಲಿಯ ನಿಮಗೆ ಅನಂತಕಾಲ ಜೀವನ ಇದೆ, ಪಾಪದರ್ಶನ, ನೀವು ದಂಡ ತುಂಬಾ ಇದೆ, ಇಲ್ಲಿ ಬಂದಿರೋ ಅಗತ್ಯ ಇಲ್ಲ. ಅಲ್ಲೆಲ್ಲಿಯ ಸ್ವಾರ್ಥ ಅವರಿಗೆ ಸಾರಿದರು. ಅದರ ಮೇಲೆ ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದ್ದರು. ಆಗ 8 ಜನ ರಕ್ಷಣೆ ಹೊಂದಿದ್ರು. ಅವರಿಗೆ ಅವಿಧೇಯರಾದವರಿಗೆ ಸ್ವಾರ್ಥ ಸಾರಿದ್ರಲ್ಲಿ. ಅಲ್ಲೆಲ್ಲಿಯ ಆ ನೀರಿಗೆ ಅಪರೂಪವಾದ ದೀಕ್ಷಾಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅನುರೂಪವಾದ ದೀಕ್ಷಾಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವುದಂತದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ
ಕೊಳ್ಳುವುದೇ. ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪನೆ ಮಾಡುವುದಾಗಿದೆ. ಅಲ್ಲಿ ಪ್ರಯೋಜನ ನಿಮಿಷ. ಎಮರ್ಜೆನ್ಸಿ क्या मांगना तागु जरे कोण क्या मांगता है तागु हां हेलो हां प्रेज लॉर्ड यार मन वचन करून लंचा पाते रायजी फोन दे पर हां पल्ले त्याने कुडाडले हे जंदा वेन क्रीडे पायदा प्रकाश उल्लाती प्रकाश उल्ले ಅಂದ್ ಉಳ್ಳೆ 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 ಲಕ್ಷ್ಮೀನ ಮೂಲ ಉಳ್ಳೆ ಎಂಟು ಮೂಲ ಇಲ್ಲ ಇಡೆ ವೈದ ಕುಡ್ಲ ವೈದ ಓಕೆ ಸರಿ ಸರಿ ಸರಿ. ಈಗ ನಮಗೆ ದೇವರು ನಮ್ಮೊಳಗೆ ಪ್ರೈಸ್ ಲಾರ್ಡ್ ಯೇಸು ನಮಗೆ ಸಹಾಯ ಮಾಡ್ತಾರೆ. ಯೇಸು ನಮ್ಮೊಳಗೆ ವಾಸ ಮಾಡ್ತಾರೆ. ಯೇಸು ನಮ್ಮ ನೂತನ ಸ್ವಭಾವ ನಮ್ಮಲ್ಲಿ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ. ಅಲ್ಲಲ್ಲಿಯ ಪೂರ್ವ ಸ್ವಭಾವ ಕಂಜೀರಾಗ್ತಾ ಹೋಗ್ತದೆ, ಹೊಸ ಸ್ವಭಾವ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಪ್ರೈಸ್ ಲಾರ್ಡ್ ನಾವು ಈ ಶರೀರ ಬಿಟ್ಟು ಕೂಡಲೇ ನಾವು ಅನಂತ ಕಾಲದ ಶರೀರಕ್ಕೆ ಸೇರ್ತೇವೆ. ಅದು ಎಂದೂ ಅಂತ್ಯ ಆಗುವಂತ ಶರೀರ ಅಲ್ಲ, ಅನಂತ ಕಾಲ. ದೇವರು ಸೃಷ್ಟಿ ಮಾಡಿದ್ರೆ ನಮಗೆ ಅನಂತ ಕಾಲಕ್ಕಾಗಿ, ಆದರೆ ಪಾಪ ಮಾಡಿದ ಕಾರಣ ನಾವು ಕಾಲಕ್ಕೆ ಬಂದಿದ್ದೇವೆ. ಈಗ ಪ್ರೈಸ್ ಲಾರ್ಡ್ ಅಲ್ಲಿಂದ ಹೊರಗೆ ಹಾಕಿದ್ರು ಕಾಲಕ್ಕೆ. ಈಗ ನಾವು ಇನ್ನು ಅನಂತ ಕಾಲಕ್ಕೆ ಪ್ರವೇಶ ಮಾಡ್ತೇವೆ. ಮುಂಚೆ ನಾವು ಈಗ ಇದರಿಂದ ಬೆಳಿಗ್ಗೆ ಹೇಳುವಾಗ ನಾವು ಒಂದು ಖುಷಿ ಆಗುತ್ತೆ, ನನಗೆ ಅನಂತ ಕಾಲದ ಜೀವನ ಸಿಕ್ಕಿದೆ. ಪ್ರೈಸ್ ಲಾರ್ಡ್ ಇಲ್ಲಿ ಯಾವ ಸ್ಥಿತಿ ಇರಲಿ, ಊಟ ಇರಲಿ ಊಟ ಇರೋದಿರಲಿ, ಕಷ್ಟ ಇರಲಿ, ಆದರೆ ನನಗೆ ಅನಂತ ಕಾಲ ದೇವರ ಆಸ್ತಿಯಲ್ಲಿ ನನಗೆ ಪಾಲ್ಗೊರರಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಅವರು ಯೇಸು ಈಗ ನಮಗೆ ಯೇಸು ವೀಲ್ ಬರೆದಿದ್ರು. ಫಸ್ಟಿಗೆ ನಮ್ಗೆಲ್ಲರಿಗೆ ವೀಲ್ ಬರೆದಿದ್ರು. ವೀಲ್ ಯಾವಾಗ ನಮಗೆ ಯೂಸ್ ಆಗೋದು, ಅದು ಆ ಬರ್ದವ ಸತ್ತು ಕೂಡಲೇ ಅಲ್ಲ. ಅದಕ್ಕಾಗಿ ನಮಗೆ ಪಾಲ್ ಸಿಗ್ಬೇಕಂದ್ರೆ ಅವ್ರು ಬಂದು ಸತ್ರು. ಅಲ್ಲಲ್ಲಿಯೇ ಈಗ ನಾವು ವೀಲ್ನಲ್ಲಿ ಹಾಕಿದಾರಾಗಿದೆ. ಪರಲೋಕದಲ್ಲಿ ಆಸ್ತಿ ಇದೆ ನಮಗೆ. ಪ್ರೈಸ್ ಲಾರ್ಡ್ ಭೂಲೋಕದಲ್ಲಿ ನಮಗೆ ಸ್ವಲ್ಪ ದಿವಸದಲ್ಲಿ ಇದು ನಾಶ ಆಗಿ ಹೋಗ್ತದೆ. ಅದು ಅನಂತ ಕಾಲದ ಆಸ್ತಿ, ಅವರ ಹಕ್ಕಿನಲ್ಲಿ ನಮಗೆ ಭಾಗಿದಾರಾಗಿ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್ ನಾವು ನೂತನ ಸೃಷ್ಟಿ ಆಗ್ತೇವೆ, ದೇವರೊಟ್ಟಿಗೆ ಒಂದಾಗ್ತೇವೆ, ಅನಂತ ಕಾಲದಲ್ಲಿ ಪ್ರವೇಶ ಮಾಡ್ತೇವೆ. ಪ್ರೈಸ್ ಲಾರ್ಡ್ ಯೇಸು ನಮಗೆ ಯಾರಿಗೂ ಜಾತಿ ಧರ್ಮ ಬದಲಿ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಎಲ್ಲರನ್ನು ದೇವರೊಟ್ಟಿಗೆ ಒಂದಾಗಿ ಸೇರಿಸಲಿಕ್ಕೆ ಬಂದಿದ್ದು. ಇಲ್ಲಿ ನಾವು 2 ಕೊರಿಂಥ 5ನೇ ಅಧ್ಯಾಯ, 2 ಕೊರಿಂಥ 5ನೇ ಅಧ್ಯಾಯ. ಪ್ರೈಸ್ ಲಾರ್ಡ್ Hallelujah. Praise the Lord. 16ರಿಂದ ಓದಿ. 16ರಿಂದ 2 ಕೊರಿಂಥ 5ನೇ ಅಧ್ಯಾಯ 16 ವಾಕ್ಯದಿಂದ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಸರಿಯಾ? ನಾವು ಶರೀರ ಸಂಬಂಧಕ್ಕೆ ಯಾರು ತಿಳ್ಕೊಳ್ಳುವುದಿಲ್ಲ. ನಾವು ಶರೀರ ಸಂಬಂಧ ನಾವು ಯೇಸು ಹೇಳಿದ್ರು, ಯೇಸು ಅಲ್ಲಿ ಭೂಲೋಕದ ಪ್ರಚಾರ ಮಾಡ್ತಿದ್ರು. ಆಗ ಅವ್ರಿಗೆ ನಿನ್ನ ಸಹೋದರನ ತಾಯಿಯನ್ನು ಹುಡುಕಿ ಬಂದಿದ್ದಾರೆ. ಯಾರು ನನಗೆ ತಾಯಿ, ಯಾರು ನನಗೆ ಅಣ್ಣ ತಮ್ಮಂದಿರಲಿಲ್ಲ. ಸಹೋದರಿಗೆ ತೋರಿಸಿ ಹೇಳ್ತಾರೆ, ಇದು ನನ್ನ ಅಣ್ಣ ತಮ್ಮ. ಯಾಕೆ ಯಾರು ದೇವರ ವಾಕ್ಯವನ್ನು ಕೇಳಿ ಅದರ ಬಗ್ಗೆ ನಡೀತಾರೆ ಅವರೇ ನನಗೆ ಸಂಬಂಧ. ಪ್ರಯೋಜನ ಅಲ್ಲಿ ನಮಗೆ ಅದರಲ್ಲಿ ಇರುತ್ತೆ. ಈಗ ನಮಗೆ ಸಾಗಿ ನಮ್ಮ ಇದರಲ್ಲಿ ಸಹ ನಮ್ಮಲ್ಲಿ ಭೂತ ಆಗ್ತದೆ, ಕೋಲ ಅಲ್ಲ, ಕೋಲ ಆಗ್ತದೆ ವರ್ಷ ಎಲ್ಲ ಕುಟುಂಬ ಎಲ್ಲ ಬರಬೇಕು. ಅದೆಲ್ಲ ಪ್ರೆಷರ್ ಎಲ್ಲ ಇದು ಬಂದಿದ್ದು ನಾವು ಮುಂಚೆ ಎಲ್ಲ ಬರಲೇಬೇಕು. ನಮ್ಮ ಕುಟುಂಬದಲ್ಲಿ ಒಬ್ಬ ಹೊರಗೆ ಈಗ ಸಾಧ್ಯ ಇಲ್ಲ, ಬರಲೇಬೇಕು ಅಂತ. ನಾನು ಬರ್ತೇನೆ, ಭೂತವನ್ನು ಓಡಿಸ್ಲಿಕ್ಕೆ ಬರ್ತೇನೆ ಅಂತೆ, ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ, ಓಡಿಸ್ಲಿಕ್ಕೆ ಬೇಕಾಗಿ ಬರ್ತೇನೆ ಅಂತ. ನೀನೆಂತ ಮಾತಾಡುದು, ನಿಮಗೆ ಭಾಷೆ ಇಲ್ವಾ? ನಾನು ಭೂತದ ಕೈಯಲ್ಲಿ ಸಾಯ್ಲಿಕ್ಕೆ ಹೋದವರನಿಗೆ ಸ್ವಚ್ಛ ಮಾಡಿದ್ದಾರೆ. ಅಲ್ಲಲ್ಲಿಯೇ ಎಂತಕ್ಕೆ ಭೂತ ಸಿಕ್ಕಿದ್ದಾರೆ ಓಡಿಸ್ಲಿಕ್ಕೆ ಬೇಕಾಗಿ ಅಂತ ನಾನು ಪಾಸ್ಟರ್ಗೆ ಫೋನ್ ಮಾಡಿದೆ. ಆಗ ನಾನು ಹೊಸ ಬ್ರದರ್ ನಮ್ಮಲ್ಲಿ ಕುಟುಂಬದ ಭೂತ ಅಂತೆ, ನಾವೆಲ್ಲ ಹೋಗ್ಬೇಕು. ಹೌದಾ? ಇಲ್ಲ ಕೋಳಿ ಎಲ್ಲ ಬಿಟ್ಟಿದ್ದಾರೆ ಅವರಿಗೆ. ಅಲ್ಲ, ಹೌದಾ, ಭೂತಕ್ಕೆ ಬಿಟ್ಟಿದ್ದಾರೆ. ಭೂತದ ಏನಿಲ್ಲ, ಇಲ್ಲ ಯೇಸುದೇ ಇರುದಿ, ನಾವು ಪ್ರಾರ್ಥನೆ ಮಾಡುವ ಅಂತ ಹೇಳಿದ್ರು. ನಾವು ಪ್ರಾರ್ಥನೆ ಮಾಡಿದ್ದೇವೆ, ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆ ಭೂತ ಆ ಜಾಗಕ್ಕೆ ಬರಬಾರ್ದು, ಅಲ್ಲಿ ಯೇಸು ರಕ್ತವನ್ನು ಅಧಿಕಾರ ನಾವು ತೆಗೊಳ್ತೇವೆ ಅಂತ. ಆ ಜನಗಳ ಅಧಿಕಾರ ನಾವು ತೆಗೊಳ್ತೇವೆ. ನೀವು ಕವರ್ದಾರ ಅಲ್ಲಿ ಬಂದ್ರೆ ಮತ್ತೆ ಎಂತ ವಸ್ತುವನ್ನು ಬಿಟ್ಟಿದ್ದಾರೆ ಎಲ್ಲ ನಾವು ಬಿಡಿಸ್ತೇಕೊಂಡೆ ಯೇಸುವಿನ ಹೆಸರಲ್ಲಿ ಬಿಡುಗಡೆ ಮಾಡ್ತೇವೆ. ಯೇಸುನದ್ದು ಇರುದು, ಯಾವ ಭೂತ ಸೃಷ್ಟಿ ಮಾಡಲಿಲ್ಲ ಭೂಲೋಕದಲ್ಲಿ. ಅಲ್ಲಿಯ ಯೇಸು ಧನ್ಯವಾದ, ನಿಮಗೆ ಸೂತ್ರ ಆಗಲಿ. ಮರು ದಿವಸ ಅವರು ಭೂತಕ್ಕೆ ಅಲ್ಲಿ ಕೋಳಿ ಬಿಟ್ಟಿದ್ದಾರೆ, ಹುಡುಕಿ ಸಿಕ್ಕುದಿಲ್ಲ. ಎಷ್ಟು ಹುಡುಕಿದ ಕೋಳಿ ಇಲ್ಲ. ಎಲ್ಲಿ ಹೋಗಿದೆ? ಹುಡುಕಿ ಅಂತ ಕೋಳಿ ಇಲ್ಲ, ಮರ ಎಲ್ಲ ಕೊಡಿ, ಕೋಳಿ ಇಲ್ಲ ಅಂತ ಕೋಳಿ ಓಡಿ ಹೋಗಿದೆ. ಅದ ಮೇಲೆ ಭೂತ ಎಲ್ಲ ಆದ್ಮೇಲೆ ಮನೆಗೆ ಬಂದು ಮಾತಾಡುದು, ಇವತ್ತು ಏನು ದರ್ಶನ ಬರಲಿಲ್ಲ, ನಾವೆಲ್ಲ ಓಡಿಸಿದ್ದೇವೆ, ಅಲ್ಲಿ ಬರಲೇ ಇಲ್ಲ. ಅಲ್ಲಲ್ಲಿ ಎಂತ ಆಗಿದೆ ಅಂತ ಗೊತ್ತಿಲ್ಲ. ನಾನು ಹೋಗದೆ ಇವ ಬರಲಿಲ್ಲ. ಅದಕ್ಕೆ ನಾವು ಭೂತ ಓಡಿಸುವವರು ಮಾಡುವವರಲ್ಲ. ಅಲ್ಲಲ್ಲಿಯೇ ಅದಕ್ಕೆ ಅಧಿಕಾರ ದೇವರು ನಮ್ಗೆ ಕೊಟ್ಟಿದ್ದಾರೆ. ಭೂಲೋಕದಲ್ಲಿ ಪರಲೋಕ ಎಲ್ಲ ಅಧಿಕಾರ ನನಗೆ ಕೊಟ್ಟಿದೆ. ನೀವು ಹೊರಟು ಹೋಗಿ ಅಧಿಕಾರ ಮಾಡಿ ತೋರಿಸಿ. ಅದು
ಅದು ಎಂತಕ್ಕೆ ದೇವರು ಹಾಗೆ ಮಾಡಿದ್ದಾರೆ ಅಂದ್ರೆ ನಮ್ಮ ತಂದೆಗೆ ಮೋಸ ಮಾಡಿ ಅವ ಅಧಿಕಾರ ತಗೊಂಡಿದ್ದಲ್ಲ, ಈಗ ಅವರ ಮಕ್ಕಳ ಮೂಲಕ ಗೊತ್ತಾಗಬೇಕು. ಅವ್ರು ದೇವರು 1 ಸೆಕೆಂಡಲ್ಲಿ ಮಾಡುವುದು, ಅವ್ರು ಎಂತಕ್ಕೆ ಮಾಡೋದಿಲ್ಲ. ಆ ತಂದೆಯನ್ನು ಮೋಸ ಮಾಡಿ ತಗೊಂಡು ನಿಮ್ಮ ಮಕ್ಕಳಿಂದ ಒದೆ ತಿನ್ಬೇಕು, ಅವನಿಗೆ ಗೊತ್ತಾಗಬೇಕು ದೇವರು ಮಾಡಿದ ಕೆಲಸ ಏನಂತ. ಅಲ್ಲಲ್ಲಿಯ ಅದಕ್ಕೆ ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ, ಹೋಗಿ ಅಧಿಕಾರ ಮಾಡಿ ಅಂತ. ಪ್ರೈಸ್ ಅಲ್ಲ ಅಲ್ಲಲ್ಲಿಯ. ಒಂದು ಹುಡುಗದ್ದ, ಒಂದು ನಾನು ಕೆಲಸ ಮಾಡುವತ್ತಿರ, ಆ ಹುಡುಗನಿಗೆ ಸೈತಾನ್ ಮೇಲೆ ಬಂದ್ರಲ್ಲ ಹೀಗೆ ಮಾಡೋದು, ಹೀಗೆ ಮಾಡಿ ನೆಲದಲ್ಲಿ ಈಗ ಹುಚ್ಚಿನಾಗೆ ಹೋಗುದವ. ಅವನಿಗೆ ನಾನೆಲ್ಲ ಗಾಸ್ಪೆಲ್ಲ ಸಾಕ್ಷಿ ಕೊಡ್ತಿದ್ದೆ, ಎಲ್ಲ ಕೇಳಿ ಯೇಸು ಹಾಗೆ ಎಲ್ಲ ಹೇಳ್ತಿದ್ದೆ, ತಿಳಿಸ್ತಿದ್ದೆ, ಅವನಿಗೆ ಎಲ್ಲ ಕೇಳ್ತಿದ್ದ. ಒಂದು ದಿವಸ ಹೋಟೆಲಲ್ಲಿ ಅವನಿಗೆ ನಾನೆಂತ ಮಾಡಿದೆ, ಬೆಳಿಗ್ಗೆ ಎದ್ದುಕೊಂಡು ಬೈಬಲ್ ಓದಿ ಹೋಗುದು, ಇಲ್ಲಿ ತಾಜ್ ಮಹಲ್ ಹತ್ತಿರ ಸಮುದ್ರ ಬೈಲಿ ಕುತ್ಕೊಂಡು ಓದುದು. ಅಲ್ಲಿ ಓದಿ 2-2.5 ಗಂಟೆ ಓದಿ ಬರೋದು ಕೆಲಸಕ್ಕೆ. ಬರುವಾಗ ಎಲ್ಲ ಜನ ಒಟ್ಟಾಗಿದ್ದಾರೆ, ಅವ ಎಲ್ಲ ಅವರನ್ನು ಗಾಡಿಯಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಕೊಂಡೋಗ. ಅವ ಹೇಳಿದ ಇಲ್ಲೆಲ್ಲ ಸೆಟ್ರ್ ಬರಲಿ ಅಂತ ಹೇಳಿದಂತೆ, ನಿಲ್ಲಿ ಅಂತ. ಕೊನೆಗ ಎಲ್ಲ ಜಮ ಆಗಿದ್ದಾರೆ, ಸೆಟ್ಟೆ ನೀರಿನ ಕಾತು ಕೂತೀನಿ ಮರೆ, ಪುಡೇರು ಎಟ್ಟಿದ್ದಕ್ಕ ಮರೆ, ಕೊನೆಗೆ ಹೀರು ಬರಾಡಿದ್ದು ಬಂತ ಇದ್ದು ಒಳ್ಳೇದಾಯ್ತು ಅಂತ ಹೇಳಿದೆ. ನಾನು ಹೋಗುವಾಗ ಪ್ರಾರ್ಥನೆ ಮಾಡಿದೆ, ಯೇಸುವಿನ ಹೆಸರನ್ನು ನಾನು ಪ್ರಾರ್ಥನೆ ಮಾಡ್ತೀನಿ, ಆತ್ಮ ಪ್ರಾಣ ಸರನ್ನು ಬಿಡುಗಡೆ ಮಾಡ್ತೇನೆ. ಸೈತಾನ ಹೇಳ್ತಾನೆ ನಮ್ಮ ಸರನ್ನು ಬಿಟ್ಟು ಹೋಗಿ ಯೇಸುವಿನ ಕಾಲಿಗೆ ಹೇಳಿದ ಕೂಡಲೇ ಪೈದಾತ್ ಮಾಡಿದ, ಇನ್ನು ಬರಬಾರ್ದು ಅಂತ ಹೇಳೋದು, ಯೇಸುವಿನ ಹೆಸರು ಇನ್ನೂ ಅವನ ಹತ್ತಿರ ಬರಬಾರ್ದು ಅಂತ. ಕೂಡಲೇ ಎದ್ದ ಬಟ್ಟೆ ಇದೆಲ್ಲ ಹಾಕೊಂಡು ಮಳ ಇಳ್ಕೋದ. ಭಯಂಕರ ರೀತಿಯಲ್ಲಿ ದೇವರು ಗುಣ ಮಾಡ್ತಾರೆ. ಅದರ ಮೇಲೆ ದಿವಸ ತಗೊಂಡ ಸ್ವೀಕಾರ ಮಾಡಿದ. ಅವನ ಅಣ್ಣ ಅಮಿತಾಬ್ ಬಚ್ಚನ್ ಬಂಗ್ಲೆಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋದು, ಸ್ವೀಕಾರ ಮಾಡಿ ಡಿಸೈಡ್ ಮಾಡಿದ. ಹೀಗೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ದುಷ್ಟತನ ಬಿಡಿದ್ದು ಎಲ್ಲ. ಇದರಲ್ಲಿ ಸ್ಪೆಷಲ್ ಜನ ಅಂತ ಯಾರಿಲ್ಲ, ಎಲ್ಲರೂ ಯೇಸುವಿನ ಶಿಷ್ಯನವರಿಗೆ ಈ ಅಧಿಕಾರ ಇದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಅಧಿಕಾರ ನನ್ನ ಕೈಲಿ ಕೊಟ್ಟು ನೀವು ಹೋಗಿ ಅಧಿಕಾರವನ್ನು ತೋರಿಸಿ, ಅದು ಏನಂತ ನಂಬಿದ್ರೆ ನನ್ನ ಮಹಿಮೆಯನ್ನು ಕಾಣುವಿರಿ, ನಾನು ಮಾಡಿದಂತ ಹೆಚ್ಚ ಕಾರ್ಯಗಳನ್ನು ನೀವು ಮಾಡುವಿರಿ ಅಂತ ಹೇಳಿದ್ದಾರೆ. ಯೇಸು ಮಾಡಿದಂತ ಹೆಚ್ಚ ಕಾರ್ಯ ಮಾಡ್ಲಿಕ್ಕೆ ನೀವು ಬಹಳ ಫಲ ಕೊಡುವುದರಿಂದ ತಂದೆ ಮಹಿಮೆ ಉಂಟಾಗ್ತದೆ. ಪ್ರೈಸ್ ದಿ ಲಾರ್ಡ್. ನಾನು ಅಲ್ಲಿ ಹೋಗ್ತೇನೆ, ನಿಮ್ಗೆ ಇಲ್ಲಿ ಬಿಟ್ಟಿದ್ದೇನೆ, ತಂದೆ ನಾನು ಹೇಗೆ ಕಳಿಸಿಕೊಟ್ಟಿದ್ದಾರ ಹಾಗೆ ನಿಮ್ಮನ್ನು ನಾನು ಮೂಲಕ ಕಳಿಸಿಕೊಡ್ತೇನೆ, ನೀವು ಬಹಳ ಫಲ ಕೊಡುವವರಾಗಬೇಕು ದೇವರ ಇಚ್ಛೆ. ಅಲ್ಲೆಲ್ಲಿಯ ಪ್ರೈಸ್ ಅಲ್ಲ ಅಲ್ಲೆಲ್ಲಿಯ. ಈಗ ನಾವು ಇಲ್ಲಿ 16 ಓದಿದ್ರೆ ನಾವು ಓದಿದಂತೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಪ್ರೈಸ್ ಅಲ್ಲ. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಪೂರ್ವ ಸ್ಥಿತಿಗೆ ಎಲ್ಲ ನೂತನವಾಯಿತು. ದೇವರು ನಮ್ಮನ್ನು ಎಂತ ಮಾಡ್ತಾರೆ, ನೂತನ ಸ್ವಭಾವದಲ್ಲಿ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಪ್ರೈಸ್ ಅಲ್ಲ. ಹೌದಾ? ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ನಾವು ಎಂತ ಮಾಡಿ ಸಮಾಧಾನದ ಸೇವೆ. ಯೇಸುವಿನಲ್ಲಿ ಮನುಷ್ಯ ಬೇರೆ ಇದ್ದಾನೆ, ಮನುಷ್ಯನೊಳಗೆ ಜಾಗ ಖಾಲಿ ಇದೆ. ಅವು ಭೂಲೋಕದಲ್ಲಿ ಹುಡ್ತಾ ಇದ್ದಾನೆ. ಮದುವೆ ಆದ್ರೆ ಸಿಗ್ತದೆ, ಹಣ ಆದ್ರೆ ಸಿಗ್ತದೆ, ದೊಡ್ಡ ಸರ್ಟಿಫಿಕೇಟ್ ಆದ್ರೆ ಸಿಗ್ತದೆ, ಅಮಿತಾಬ್ ಬಚ್ಚನ್ ಆದ್ರೆ ಸಿಗ್ತದೆ. ಇಲ್ಲ, ಅಮಿತಾಬ್ ಬಚ್ಚನ್ ಹೇಳ್ತಾನೆ ನನ್ನ ಜೀವನವೇ ಇಲ್ಲ ಮಾರ್ರೆ, ನೀವು ಬಿಂದಾಸ್ ತಿರುಗ್ತೀರಿ, ನನಗೆ 10 ಜನ ಬೇಕು ಒಟ್ಟಿಗೆ, ನನ್ನ ಪ್ರವೇಶಿ ಲೈಫೇ ಹೋಗಿದೆ ಅಂತ. ಅಲ್ಲಲ್ಲಿಯ ಜೀವನ ದೇವರೊಟ್ಟಿಗೆ ರಿಲೇಷನ್. ನಾವು ಎಂತ ಮಾಡಿದ್ರೆ ದೇವರೊಟ್ಟಿಗೆ ಸಮಾಧಾನ ಆಗಿದೆ, ಭೂಲೋಕ ಬುದ್ಧಿ ಹೇಳ್ತೇವೆ ನಾವು. ಪ್ರೈಸ್ ಅಲ್ಲ. ಅದರ ಮೇಲೆ ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ. ಅಲ್ಲೆಲ್ಲಿಯ ಈ ಸಮಾಧಾನ ವಾಕ್ಯ ಏನು? ದೇವರು ನಿಮ್ಮ ಪಾಪ ಲೆಕ್ಕಕ್ಕೆ ತಗೊಳ್ಳುದಿಲ್ಲ, ಕ್ರಿಸ್ತನ ಮೂಲಕ ನಿಮ್ಮನ್ನು ಸಮಾಧಾನ ಪಡ. ಆ ಸಮಾಧಾನ ಒಳಗೆ ಬಂದಿಗಳ ಹೇಳ್ತಾನೆ, ಅರೆ ಬಾಪ ಇದನ್ನೇ ನಾನು ಹುಡುಕ್ತಿದ್ದು ಮಾರ್ರೆ, ಅಲ್ಲೆಲ್ಲಿಯ ಇದೇ ಬೇಕಿತ್ತು ನನಗೆ. ಪ್ರೈಸ್ ಅಲ್ಲ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಮುಂದೆ ಮೇಲೆ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಜನಗಳಿಗೆ ನಾವು ಬುದ್ಧಿ ಹೇಳ್ತೇವೆ. ಪ್ರೈಸ್ ಅಲ್ಲ. ನ್ಯಾಯ ಭಯಂಕರ ಕಠಿಣ ಸಮಯ ಬರ್ತದೆ ಭೂಲೋಕದಲ್ಲಿ. ಭಯಂಕರ ಅಂದ್ರೆ ಭಯಂಕರ ಸಿಚುವೇಶನ್ ಆಗ್ತದೆ ಭೂಮಿಗೆ. ಮನುಷ್ಯ ನನಗೆ ಮರಣ ಬರಲಿ ಅಂತ ಒಬ್ಬ ಹೇಳ್ತಾರೆ, ಜೀವನ ಆಗುದಿಲ್ಲ ಮಾಡ್ಲಿಕ್ಕೆ. ಮರಣ ಬರಲಿ, ಅದು ಮರಣ ಬರುವುದಿಲ್ಲ ಅವರಿಗೆ. ಏನು ದೇವರು ಮಾಡಿ ಇಷ್ಟು ದೊಡ್ಡ ಪ್ರೀತಿಯನ್ನು ತಿರಸ್ಕಾರ ಮಾಡಿ ಪಾಪದಲ್ಲಿ ಬದುಕ್ತಾರಲ್ಲ, ಇನ್ನಿಲ್ಲ. ದೇವರಲ್ಲಿ ಇಷ್ಟವರೆಗೆ ನಾನು ನಿಮ್ಗೆ ಬಿಟ್ಟಿದ್ದೇನೆ ಮನಸ್ಸಂತೆ ಜೀವನ ಮಾಡ್ಲಿಕ್ಕೆ, ಇನ್ನೂ ಆಗುದಿಲ್ಲ. ಎಲ್ಲರನ್ನು ತನ್ನ ಸರಿ ಕರೀತಾನೆ. ಇಲ್ಲ, ಬರುವುದಿಲ್ಲ. ನ್ಯಾಯ ಕಠಿಣ ರೀತಿಯಲ್ಲಿ ಮನುಷ್ಯನ ಮೇಲೆ ಬರ್ತದೆ. ಅದಕ್ಕೆ ಮುಂಚೆ ನಾವೆಂದರೆ ಬುದ್ಧಿ ಹೇಳ್ತೇವೆ ಜನಗಳಿಗೆ, ಪಶ್ಚಾತ್ತಾಪ ಮಾಡಿ ಮನಸ್ಸು ತಿರುಗಿಸಿ. ಯೇಸುವಿನ ಮೂಲಕ ನಿಮ್ಮನ್ನು ಸಂಧಾನ ಪಡಿಸಿಕೊಂಡಿದ್ದಾರೆ. ನಿಮ್ಮ ಪಾಪ ನಿಮ್ಮ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅವರು, ಯೇಸು ತಗೊಂಡಾಗಿದೆ. ಅಲ್ಲಲ್ಲಿಯೇ ಮನಸ್ಸು ತಿರುಗಿಸಿ ಯೇಸು ನಂಬಿದ್ದು. ಇವತ್ತು ನಂಬುದಿಲ್ಲ, ತೊಂದರೆ ಇಲ್ಲ, ಒಂದು ದಿವಸ ಬರ್ತದೆ ಹೆದೆ ಪಡೆದುಕೊಳ್ಳೋದಾಗ ಗೊತ್ತಾಗ್ತದೆ. ನಾ ಹೇಳಿದ್ರು ಅವಳು ಅಲ್ಲಲ್ಲಿಯೇ. ಈಗ ನಾವು ಯೇಸುನಲ್ಲಿ ಪ್ರಯಾಸ ಪಡ್ತೇವಲ್ಲ, ಬಿಲ್ಕುಲ್ ವ್ಯರ್ಥ. ನೀವು ಅವ್ರು ನಂಬಿದ್ರು ನಂಬದಿಲ್ಲ ಇದ್ರು, ನೀವು ಕೊಟ್ಟ ಸಮಯ ವ್ಯರ್ಥ ಆಗುದಿಲ್ಲ. ಒಂದು ದಿವಸ ಇಡೀ ಭೂಲೋಕಕ್ಕೆ ದೇವರು ತೋರಿಸ್ತಾರೆ. ಈಗ ಏನು ಮಾಡೋದಿಲ್ಲ, ನೀವು ಮನೆಯಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತೀರಾ, ಅದು ಸಹ ಲೆಕ್ಕ ಹಾಕಿದೆ. ಅಲ್ಲೆಲ್ಲಿಯಾ ಒಂದು ದಿವಸ ಎಲ್ಲರಿಗೂ ದೇವರು ತೋರಿಸ್ತಾರೆ, ನೋಡು ನನ್ನ ಮಗಳು ನಿನಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ನೋಡು. ಅಲ್ಲೆಲ್ಲಿಯಾ ಅದು ಆ ಕೆಲಸದ ಬೆಲೆ. ದೇವರು ಹೇಳಿದರೆ ಕ್ರಿಸ್ತನಲ್ಲಿ ಪಟ್ಟ ಪ್ರಯಾಸ ವ್ಯರ್ಥವಾಗುದಿಲ್ಲ, ನೀವು ಕೊಟ್ಟ ಸಮಯ ವ್ಯರ್ಥವಾಗುದಿಲ್ಲ, ಅದಕ್ಕೆ ಬೆಲೆ ಇದೆ ಅದಕ್ಕೆ. ಅಲ್ಲೆಲ್ಲಿಯಾ ನಮಗೆ ಪುರಸ್ಕಾರ ಸಿಕ್ಕದಿರ್ಬೋದು, ಸ್ಟೇಜಲ್ಲಿ ಇಟ್ಟು ನಿಮ್ಮಲ್ಲಿ ಪರಿಚಯ ಕೊಡದಿರ್ಬೋದು, ಪರಲೋಕ ದೃಷ್ಟಿ ನಿಮ್ಮ ಮೇಲೆ ಇದೆ. ಅಲ್ಲೆಲ್ಲಿಯಾ ನೀವು ಕೊಡುವ ಒಂದು ಅರ್ಧ ಗಂಟೆಗೆ ಸಹ ಬೆಲೆ ಇದೆ. ಅದು ಅದಕ್ಕೆ ಹೇಳಿದೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ.
ಅದಕ್ಕೆ ತಕ್ಕ ಫಲ ಬರ್ತದೆ. ಅಲ್ಲಿ ನಾನು ಬೈಬಲ್ ಓದ್ತೀನಿ, ನನಗೆ ನಮ್ಮ ಪಾಸ್ಟ್ ಹೇಳ್ತಿದ್ರು ಬೈಬಲ್ ಓದಿ. ನಾವು ಹೇಳುದು ಹಂಗಲ್ಲ, ಅಲ್ಲಿ ಸಭೆ ಇದೆ, ಇಲ್ಲಿ ಸಭೆ ಇದೆ, ನೀವು ನಮಗೆ ಅಂತ ಕರ್ಕೊಂಡು ಹೋಗೋದಿಲ್ಲ, ಎಲ್ಲ ಕರ್ಕೊಂಡು ಹೋಗ್ತೀನಿ. ನೀವು ಓದು, ಬೈಬಲ್ ಓದಿ, ಬೈಬಲ್ ಓದಿ. ಬೈಬಲ್ ಓದಿದ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಆಗ ನಿಮಗೆ ಗೊತ್ತಾಗ್ತದೆ ಅವರಂತ ಹೇಳುದು ದೇವರಂತ ಹೇಳಿದಾರಂತೆ. ಇಲ್ಲದ್ರೆ ಎಂತ ಆಗ್ತದೆ, ಅವ್ರು ಹೇಳುದು ಸರಿ, ಒಳ್ಳೆಯದು ಸರಿ, ಇವರು ಬೈಬಲೇ ತಪ್ಪು ಕಾಣ್ತದೆ ಮತ್ತೆ ನಮಗೆ. ಅಲ್ಲಲ್ಲಿ ಬೈಬಲ್ ಓದಿ 2 ವರ್ಷ ನಾವು ಓದಿದ್ದೆ ಬೈಬಲ್ ಓದಿ ಓದಿ. ಈಗ ಹೇಳಿದ್ರು ಇನ್ನು ಬನ್ನಿ ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ನಾವು ಹೇಳಿದ್ರೆ ಎಂತ ಹಂಗ ಬೇಡ, ನಾವು ಬೈಬಲೇ ಕುತ್ಕೊಳ್ತೇವೆ ಅಂದ್ರು. ಎಂತ ಮಾತಾಡ್ತೇವೆ, ನಾವು ಪುನಃ ಪುಲಕದ ಜೀವನ ಮಾಡುವಂತ ಮನಸ್ಸಾಗಿದೆ ಅಂತ ಕೇಳಿದ್ರು. ಅಲ್ಲಿ ನಾನು ಬೈಬಲ್ ನಮಗೆ ಬೇಡ, ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಓದಿ, ದೇವರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು. ಅದ್ರ ಮೇಲೆ ನಿಮ್ಗೆ ಏನು ಸರಿ ತಪ್ಪನ್ನು ನೋಡ್ಲಿಕ್ಕೆ ಗೊತ್ತಾಗುತ್ತೆ. ಬೈಬಲಲ್ಲಿ ಏನು ಹೇಳಿದ್ದೇವ್ರು ಗೊತ್ತಿಲ್ಲ, ಎಲ್ಲರೂ ಸರಿ ಅಂತ ಕಾಣ್ತೇನೆ ನಿಮ್ಗೆ ಎಲ್ಲಲ್ಲಿ ಅಂತ. ಅದಕ್ಕೆ ನಾವು ಓದಿ 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 ನಾವು ಓದಿಸ್ತಾ ಇದ್ದೀವಿ. ಅಲ್ಲಿ ನಾವು ದೇವರ ವಾಕ್ಯ ನಮ್ಮ ಕೈಯಲ್ಲಿ ಇದೆ, ನಮ್ಮ ಹೃದಯದಲ್ಲಿ ನಮ್ಮ ಒಟ್ಟಿಗೆ ಎಷ್ಟು ಬೇಕಾದ್ರೂ ಸಮಯ ಕೊಡ್ಬೋದು. ಅಲ್ಲಿ ಓದ್ತದೆ, ಇದಕ್ಕೆ ಸಮಯ ಬರ್ತದೆ, ಒಂದು ಸಮಯ ಬರ್ತದೆ ನೋಡಿ. ಮನುಷ್ಯರಿಗೆ ಶಾಂತಿ ಸಂಬಂಧದಲ್ಲಿ ಓಡಿ ಬರ್ತಾರೆ, ಎಲ್ಲಿದ್ದಾರೆ ವಾಕ್ಯದ ಬರೆಗಳ ಬರ್ತದಂತೆ. ವಾಕ್ಯದ ಬರೆಗಳಂದ್ರೆ ಏನು, ಬೈಬಲ್ ಇಲ್ಲ ಅಂತಲ್ಲ, ಬೈಬಲ್ ತುಂಬಿದೆ. ಆತ್ಮದ ಸಂಬಂಧ ಮಾಡೋರಿಲ್ಲ, ಜನ ಹುಡುಕ್ತಾರೆ. ಯಾರು ಒಬ್ಬ ಸಿಕ್ಕಿದ್ರೆ ಸಾಕು, ಒಂದು ಅರ್ಧ ಗಂಟೆ ಅಂದ್ರೆ ಮಾತು ಹುಡುಕ್ತಾ ಇರ್ತಾರೆ, ಅಂತ ಸಮಯ ಬರ್ತದೆ. ನೀವು ಯೇಸುವಿಗೆ ಕೊಟ್ಟ ಸಮಯ ಬಿಲ್ಕುಲ್ ವ್ಯರ್ಥ ಆಗಿ 10 ಗಂಟೆ ಒಂದು ಕಾಲ ವ್ಯರ್ಥ ಆಗುದಿಲ್ಲ. ನಮಗೆ ಎನಿಸ್ಬಿಡಿ, ಯಾರು ನೋಡುದಿಲ್ಲ ನಾನು ಓದಿದ್ರೆ ಎಂತ ಆಗ್ತದೆ. 2 ವರ್ಷ ಓದಿದ್ರೆ ಈಗ ಅದರ ಫಲ ಗೊತ್ತಾಗುತ್ತೆ ನಮಗೆ, ನಾವು ಓದಿದಂತೆ ಎಂತಕ್ಕೆ ಅಂತ. ಅಲ್ಲೆಲ್ಲಿಯ ಪ್ರೈಸಲ್ಲ, ಅಲ್ಲೆಲ್ಲಿಯ ಏನಾದ್ರು ಸಾಕ್ಷಿ ಇದೆ ಹೇಳ್ಲಿಕ್ಕೆ, ಏನಾದ್ರು ಮಾತಾಡ್ಲಿಕ್ಕೆ, ಯಾರಿಗಾದ್ರೂ ಏನೋ ಮಾತಾಡ್ಲಿಕ್ಕೆ ಇದೆ, ಸಾಕ್ಷಿ ಇದೆ, ಏನಾದ್ರು ಸಾಕ್ಷಿ ಇದೆ ನೋಡಿ. ಇವರು ಎಲ್ಲಿ ನಾನು ಹೋಗ್ತೇನೆ, ಇವರು ಹರೀಶ್ ನಾಯಕ್ ಅಂತ, ಇವರು ಬ್ರಾಹ್ಮಣ್ಸ್. ಇವ್ರು ದಿಶೆನ ಕೊಡುವ ಜನವರಿ 28 ಎಲ್ಲ ತೆಗೆದು ನೀರಿಗೆ ಬಿಸಾಡಿದ್ರು. ಅಲ್ಲಲ್ಲಿ ನನಗೆ ಏಸು ಬೇಕಂತ. ಪ್ರೈಸ್ ಅಲ್ಲ. ಇವರು ಏಸುಗೆ ಸ್ವೀಕಾರ ಮಾಡಿದ ಹೇಗೆಂದ್ರೆ, ಇವರು ಅಂಗಡಿ ನಡೆಸಿದ್ರು ಬೊಂಬೆಯಲ್ಲಿ. ಅಂಗಡಿ ಎದುರಿಗೆ ಅವರ ಫ್ರೆಂಡ್ ಇದ್ದ, ಅವರು ಹೆಗ್ಡೆ ಶೆಟ್ಟಿ, ಅವರು ಕಾರ್ಕಳದವರು. ಅವರೊಂದು ಬೈಬಲ್ ಹಿಡ್ಕೊಂಡು ಬಸ್ಸಿಗೆ ನಿಂತಿದ್ರು. ಇವರು ನೋಡಿದ್ರು, ಅರೆ ನೀವೇನು ನಿಂತಿದ್ರು? ನಾನು ಈಗ ಎಲ್ಲಿಗೆ ಹೋಗ್ಲಿಕ್ಕೆ, ನಾನು ಬೈಬಲ್ದು ದೇವರ ವಾಕ್ಯ ಕೇಳಿ ಎಲ್ಲಿ ಎಲ್ಲಿ ಇಲ್ಲಿ ಹೊರಲಾಗ್ನಲ್ಲಿ. ಇವರು ನಾನು ಬರ್ತೇನೆ ಅಂದರು. ನಾನು ಬರ್ತೇನೆ. ಆಗ ನೀವು ಬರ್ಲಿಕ್ಕೆ ನಾವು ಅಂಕಲ್ ಕೇಳಬೇಕು. ಅವ್ರು ಫೋನ್ ಮಾಡಿದ್ರು, ಅಂಕಲ್ ನಾನಿಲ್ಲ, ನಾನು ಇವತ್ತು ಹೊರಗೆ ಹೋಗ್ತೇನೆ, ನಾಳೆ ಬರ್ಲಿಕ್ಕೆ ಹೇಳಿ ಅವನಿಗೆ ಅಂತ. ಆದರೆ ಇವರಲ್ಲಿ ನಾಳೆ ಬರ್ತಾರಂತೆ, ನಾಳೆ ಬನ್ನಿ. ನಾಳೆ ನನಗೆ ಅವರ ಮನೆ ತೋರಿಸಿ, ಇವರು ಹೇಳುದು ನನಗೆ ಮನೆ ತೋರಿಸಿ. ಅವರು ನಾಳೆ ಇಲ್ಲ, ನನಗೆ ಅಂಗಡಿಗೆ ಬಂದು ಮಾಡ್ತೇನೆ. ಅಂಗಡಿ ಹೋಗಿ ಬೀಗ ಹಾಕಿ ಅವರನ್ನು ಬಿಡಲಿಲ್ಲ, ನನಗೆ ಮನೆ ತೋರಿಸಿ ಮತ್ತೆ ಹೋಗಿ ನೀವು. ಅವರು ಮನೆ ತೋರಿಸಿದ ಮೇಲೆ ಬಿಟ್ಟರು ಅವ್ರಿಗೆ, ನೀವು ಬರಲಿಲ್ಲ ನಾನು ಹೋಗ್ತೇನೆ ನಾಳೆ ಅಂತ. ನೋಡಿ ದೇವರು ಕರೆದ್ರೆ ಹೇಗೆ ಕರೀತಾರೆ ನೋಡಿ ಮಾಡ್ತೀವಿ ಎಲ್ಲಲ್ಲಿಯ. ಈಗ ಅವರು ಇವರ ಹೆಂಡತಿ ಅವರು ಲಕ್ಷ್ಮಿ, ಅವರು ಯೇಸುನ ನಮಗೆಲ್ಲ ಸೇವೆ ಮಾಡಿದ್ದು ಅವರೇ. ನಮ್ಗೆಲ್ಲರಿಗೆ ತಾಯಿಯಾಗೆ ನೋಡ್ತಾರೆ, ನಮಗೆ ಪ್ರೀತಿಯಲ್ಲಿ ಅಡಿಗೆ ಮಾಡ್ತಾರೆ, ಎಲ್ಲ ಸೇವೆ ಮಾಡ್ತಾರೆ ನಮಗೆ. ಇವರ ಮಗ ಒಬ್ಬ ಇದ್ದಾನೆ, ನಾವು ಇಂಜಿನಿಯರಿಂಗ್ ಕಲಿತಾನೆ, ನಾವು ಪರೀಕ್ಷೆ ಅವನಿಗೆ ಬರ್ಲಿಕ್ಕೆ ಆಗಿಲ್ಲ. ಅದರ ಮೇಲೆ ಇವರು ಡೊನಾಲ್ಡ್ ಡಿಸೋಜ, ಇವರು ನಮಗೆ ಹೆಲ್ಪ್ ಮಾಡಿ ಕಾರ್ ತಗೊಂಡು ಇಲ್ಲಿಗೆ ಬರ್ತಾರೆ. ಸಹೋದರನಲ್ಲಿಗೆ ಎಲ್ಲಿ ಕೆಲಸ ಇದ್ದಂದ್ರೆ ಬಂದು ಓಡಿ ಓಡಿ ಬರೋದು ಖುಷಿಯಲ್ಲಿ. ಅವರನ್ನು ನೋಡಿ ನಮಗೆ ಖುಷಿ ಆಗ್ತದೆ, ಹೆಲ್ಪ್ ಮಾಡ್ಲಿಕ್ಕೆ ಒಂದು ದಿವಸ. ಇವರು ಸೀತಾರಾಮ್ ಪೂಜಾರಿ, ಅವರು ಎಂತ ಬಜರಂಗ ದಳದ ಭಜನೆ ಲೀಡರ್. ಅವರು ಬರೋದಿಲ್ಲ, ಭಜನೆ ಮಾಡಿ ಮಾಡಿ ಅವರು ಅವರದ್ದೇ ಭಜನೆ ಸೀತಾರಾಮ್ ಪೂಜಾರಿ ಅಂತ. ಹಾಗೆ ಇವರಿಗೆ ದೀಕ್ಷಾಸನ ಕೊಡು, ನನಗೆ ಭಯಂಕರ ಪ್ರಶ್ನೆ. ದೀಕ್ಷಾಸನ ಕೊಡು ಅಚನೆ ಕೊಟ್ಟದ್ದು, ಅವ್ರಿಗೆ ನೀರು ಉಂಟದ ಹುಡುಗಿಲಿಗೆ ಹೋಗಿದ್ದು ನಾವು. ಆಗ ಇವತ್ತೇ ಆಗ್ಬೇಕಂತ ಅವರಿಗೆ ದೀಕ್ಷಾನ ಕೊಟ್ಟು ನನಗೆ ಭಯಂಕರ ಇದಾಗಿತ್ತು, ಪ್ರೆಷರ್ ಇತ್ತು ಆ ದಿವಸ. ದೀಕ್ಷಾನ ಕೊಟ್ಟೆ ಅವರಿಗೆ. ಅದರ ಮೇಲೆ ಅವರ ಜೀವನ ಪರಿವರ್ತನೆ ಆಯಿತು. ಅದರ ಮೇಲೆ ಅವರು ಇಷ್ಟು ಗುಡ್ಕ ಇಟ್ಕೊಳ್ತಿದ್ರು ಕಿಸೆಯಲ್ಲಿ, ಇಷ್ಟು ಗುಡ್ಕ ಎಲ್ಲ ತೆಗೆದು ಬಿಸಾಡಿದ್ರು. ಜೀವನ ಪರಿವರ್ತನೆ ಆಯಿತು. ಜನಗಳೆಲ್ಲ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರೆ, ನೀನು ಕ್ರಿಶ್ಚಿಯನ್ ಬದಲಿ ಧರ್ಮ ಬದಲಿ ಮಾಡಿದ್ರು. ಅಲ್ಲಿ ಧರ್ಮ ಅಲ್ಲ ಮಾಡಿದ್ರೆ ನನಗೆ ಜೀವನ ಬದಲಿ ಆಗಿರುತ್ತೆ. ಜೀವನ ಹೇಗಿತ್ತು ನೀವು ನೋಡಿ ಅಂತ ನನಗೆ ಮರ್ಯಾದಿಲ್ಲ ಅಂತ ದೇವ್ರನ್ನ ಬಿಡಿರೋ ನಮಗೆ ಸಿಕ್ಕಿದ ಸಾಧ್ಯ, ಸತ್ರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೋಡಿ. ಜೀವನ ಕೂಡ ಜೀವನ, ಅದು ಮನುಷ್ಯ ಯಾರಿಗೆ ಬದಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಕರ್ತ ಪರಮಾತ್ಮ ಅದು ಹೇಳಿದ ಜೀವನ. ಅಲ್ಲಲ್ಲಿಯ ಅವರ ಜೀವನದ ಪುಸ್ತಕ ಯಾರೆಲ್ಲ ಹೆಸರು ಬರೆದಿದೆ ಅವರನ್ನು ಕರೆದಿದ್ದಾರಂತೆ. ಅಲ್ಲಲ್ಲಿಯ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸರು ಬರೆದು, ನಮ್ಗೆ ಗೊತ್ತಿಲ್ಲ. ನಾವು ಸಾಕ್ಷಿ ಕೊಡ್ತೇವೆ ಎಲ್ಲರಿಗೂ ನಂಬ್ತಾರೆ ಅಂತ ಹೇಳುದಿಲ್ಲ, ಸಾಕ್ಷಿ ಎಲ್ಲರಿಗೂ ಕೊಡ್ತೇವೆ. ಅದು ಕಡೆಯ ಸಮಯಕ್ಕೆ ನ್ಯಾಯ ಆಗುವಾಗ ನಮ್ಗೆ ಹೇಳಲಿಕ್ಕೆ ಸಾಧ್ಯ, ನನಗೆ ಗೊತ್ತಿರಲಿಲ್ಲ ಅಂತ ಸಾಕ್ಷಿ ಎದುರು ನಿಲ್ತದೆ. ನೋಡಿ ಇವರು ಹೇಳಿದ್ರಲ್ಲ, ನೀನು ತಿರಸ್ಕಾರ ಮಾಡಿದ್ದೆ. ಅಲ್ಲಲ್ಲಿಯ ಈಗ ಎಲ್ಲ ಭೂಲೋಕದ ಜನ ಕಡೆಗೆ ಜೀವಂತ ಆಗ್ತಾರೆ. ಕಾಡೇನು ದೇವರೆಲ್ಲ ಭೂಲೋಕದ ಪಾಪ ತಗೊಂಡಿದ್ದಾರೆ. ಆದ ಕಾರಣ ಅವರು ನ್ಯಾಯಕ್ಕಾಗಿ ಜೀವಂತ ಆಗ್ತಾರೆ, ನಾವು ಅನಂತ ಕಾಲಕ್ಕಾಗಿ ಹೋಗ್ತೇವೆ. ಅವರು ನ್ಯಾಯ ಅಂದ್ರೆ ಅವರವರ ಕಾರ್ಯಕೆಲಸ ನ್ಯಾಯ ಆಗ್ತದೆ ಅವರಿಗೆ. ಪ್ರೈಸ್ ಲಾರ್ಡ್. ಅವ್ರು ನಮಗೆ ಏನೇನು ಮಾಡಿದರೆ ಅದರ ವಿಷಯದಲ್ಲಿ ಅವರಿಗೆ ಎಲ್ಲ ದೇವರ ಆಗ್ತದೆ. ಹಾಗೆ ನಾವು ಯಾರಿಗೂ ದ್ವೇಷ ಮಾಡೋದಿಲ್ಲ, ಯಾರಿಗೂ ನಾವು ತಿರಸ್ಕಾರ ಮಾಡೋದಿಲ್ಲ, ಎಲ್ಲರಿಗೂ ದೇವರಿಗೆ ಪ್ರಾರ್ಥನೆ. ಅಪ್ಪ ಈ ತಪ್ಪನ್ನು ಅವ್ರ ಲೆಕ್ಕ ತಗೊಳ್ಬೇಡ, ಅವ್ರಿಗೆ ಕ್ಷಮೆ ಮಾಡು ಅಂತೇಳಿ ನಾವು ಪ್ರಾರ್ಥನೆ ನಮ್ಮ ಅದು ಸಭೆ. ಪ್ರೈಸ್ ಲಾರ್ಡ್.
ಲೂಕ್ 14. ಲೂಕ್ 14ರಲ್ಲಿ ಓದುವ. ಲೂಕ್ 14. ಪ್ರೈಸ್ ಅಲ್ಲ. 25 ಇರ್ತಾರೆ. ಲೂಕ್ 14. ಪ್ರೈಸ್ ಅಲ್ಲ. 14 ಲೂಕ್ 14 ಕೊಟ್ಟು ಬಿಡುದು ನಿಮಿಷ. ಹಾ, 25 ಓದ್ಲಿ. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಎಂತ ಅರ್ಥ ಇಜ್ಜನ ಮೊದಲ ಪಗೆ ಬಂದ ಪೋಡ ಎಂತ ಅರ್ಥ ಅಜ್ಜನ ಸಂದರ್ಭ ಬರ್ತದೆ. ಸಂದರ್ಭ ಬಂದಾಗ ಇನ್ನ ಆಕ್ಷನ್ ಇಂಚ ನಿಮ್ಮ ಆಕ್ಷನ್ ನಿಮ್ಮ ಸಂದರ್ಭ ಬರ್ತದೆ. ಈಗ ನನಗೆ ನೀವು ಊಟ ಮಾಡ್ಲಿಕ್ಕೆ ಪಾಲ್ ಕೊಡೋದಿಲ್ಲ, ಆಗ ನನಗೆ ಪಾಲ್ ಬೇಡ ಅಲ್ಲಿಯ ಅದು ಸಂದರ್ಭ ಬರೋ ಆಕ್ಷನ್ ಇಂಡಿಯನ್. ಈಗ ನಾವೆಲ್ಲ ನಕ್ರತ್ ಮಾಡಿಕೊಂಡು ಪಗೆ ಬಂದ ಹಾಗೆ ಅಲ್ಲ, ಸಮಯ ಬರ್ತದೆ. ಏಸನ್ನು ಬಿಡ್ತೀಯಾ ಅಲ್ಲ ಇದು ಬೇಕಂತ ನನಗೆ ಬೇಡ, ಅದು ಅಲ್ಲಿಯ ನನಗೆ ಬೇಡ, ನನಗೆ ಏಸು ಬೇಕಂತ ನಿರ್ಣಯ ಮಾಡಿ. ಆಗ ಹಾಗೆ ಮಾಡೋ ಪರಿಸ್ಥಿತಿ ಬಂದಿದ್ದಾರೆ ಅಲ್ಲಿಯ. ಈಗ ರೆಡಿ ಆಗಿದೆ ನಿನ್ನ ಕೆಲಸ ನೀನು ಪಾಲ್ ಕೊಡೋದಿಲ್ಲ, ನನಗೆ ನೀನು ಏಸಿನಲ್ಲಿ ಹೋದ್ರೆ ನಿನಗೆ ಪಾಲಿಲ್ಲ, ಬೇಡ ನನಗೆ ಪಾಲು ಸಿಕ್ಕಿದೆ. ಪ್ರೈಸ್ ಅಲ್ಲ ನಿರ್ಣಯ. ಹಾಗೆ ನಮಗೆ ಆ ಸಂಬಂಧಕ್ಕೆ ಅದಕ್ಕೆ ಏಸು ಹೇಳ್ತಾರೆ, ನಾನು ಭೂಲೋಕಕ್ಕೆ ಬಂದಿದ್ದೇನೆ ಸಮಾಧಾನ ಮಾಡ್ಲಿಕ್ಕೆ ಬರಲಿಲ್ಲ, ಖಡ್ಗ ಹಾಕೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ. ಖಡ್ಗ ಅಂದ್ರೆ ಏನು? ಇಲ್ಲಿ ಸಂಬಂಧಕ್ಕೆ ಖಡ್ಗ ಬೀಳ್ತದೆ ಅಲ್ಲಿಯ. ಅಲ್ಲಿ ಏಸು ಭೂಲೋಕದಲ್ಲಿ ಪ್ರಚಾರ ಮಾಡ್ತಿರುವಾಗ ಅವರ ಸಹೋದರ ಸಂಬಂಧಿಗಳು ಬಂದು ಹೇಳಿದರು, ನೋಡು ನಿನ್ನ ತಾಯಿ ನಿನ್ನ ತಮ್ಮಂದಿ ಬಂದಿದ್ದಾರೆ, ಯಾರು ನನಗೆ ಖಡ್ಗ ಹಾಕಿದ್ರು ಅಲ್ಲಿ ಸಂಬಂಧಕ್ಕೆ, ಯಾರು ನನ್ನ ತಾಯಿ, ಯಾರು ನನ್ನ ಅಣ್ಣ ತಮ್ಮಂದಿರು ಅಲ್ಲಿಯ. ಯೇಸುವಿನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ದೇವರ ವಾಕ್ಯ ಕೇಳಿ ನಡೀತಾರ, ಅವರೇ ನನ್ನ ಸಂಬಂಧಿಗಳು. ಪ್ರೈಸ್ ಅಲ್ಲಿ ಈಗ ನನಗೆ ಹೇಳಿದ್ರು, ನೀನೆಲ್ಲ ಸಂಬಂಧ ಬಿಡು, ಸಂಬಂಧ ನಿಮಗೆ ಇಲ್ಲ, ನಾನು ಸತ್ತಿದ್ದೆ, ನನಗೆ ಒಣಪಟ್ಟಿದ್ದೆ, ನನಗೆ ಯಾವ ಸಂಬಂಧ ಅಲ್ಲಿಯ. ನನ್ನ ಸಂಬಂಧಿಕರು ನೋಡಿ ಇಲ್ಲಿ ಕೂತಿದ್ದಾರೆ ಅಲ್ಲಿಯ, ನನ್ನೊಟ್ಟಿಗಿದ್ರು. ಆ ಸಂಬಂಧ ಕಟ್ಟಾಗ್ತದೆ, ಸತ್ರ ಅವರಲ್ಲಿ, ನಾನು ಇಲ್ಲಿಗೆ. ಈ ಸಂಬಂಧ ಅನಂತ ಕಾಲ. ಪ್ರೈಸ್ ಅಲ್ಲ. ಅದಕ್ಕೆ ನಾನು ತಾಯಿಗೆ ಇದು ಮಾಡಿ ಸೀದಿ ಹೋದ್ರು, ತಾಯಿಗೆ ಸೀದಿ ಹೋಗಿ ಬರ್ಬೇಕು ನೀನು, ಅದು ತಾಯಿಗೆ ನಾನು ಗಾಸ್ಪಲ್ ಕೊಟ್ಟಿದ್ದೇನೆ, ಸ್ವೀಕಾರ ಮಾಡಿದ್ದಾರೆ. ತಂದೆ ಗಾಸ್ಪಲ್ ಕೊಟ್ಟಿದ್ದೇನೆ, ಸ್ವೀಕಾರ ಮಾಡಿದ್ದಾರೆ. ದಿಶನಾಗಿದೆ ಅವರಿಗೆ. ಇವರು ಜಬರಾಜ್ ತಂದೆ ಹೇಳಿದ್ದಾರೆ, ನಾನು ಸತ್ಯ ನೀನು ಬರ್ದು ಬೇಡ ಮಗ, ನೀನು ಜಬರಾಜ್ ಮಾಡ್ತಾರೆ ಅವರು. ಅವ್ರು ಏನು ಬೇಕಾದ್ರೆ ಮಾಡಿ, ನಾನು ಹೋಗಿ ಆಯ್ತು ಅಲ್ಲಿ ಅಲ್ಲಿಗೆ. ನನ್ನ ತಂದೆಗೆ ದಿಶೆಯನ್ನು ಕೊಡುವಾಗ ಅಣಿಲಿದ್ರು, ಇವರಿದ್ರು. ಎಷ್ಟು 82 ವರ್ಷ ಪ್ರಾಯ ನನ್ನ ತಂದೆಗೆ ದಿಶೆಯನ್ನು ಕೊಡುವಾಗ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತು. ದಿಶೆನ ಮಗ ನನಗೆಲ್ಲ ಸಿಕ್ತು, ಏನು ಬೇಕು ನನಗೆ ಇನ್ನೇನು ಬೇಡ ಅಂತ ಅಷ್ಟು ಖುಷಿಯಾಗಿದೆ ಅಲ್ಲಲ್ಲಿ. ಹೇಳಿದ್ರು ಸತ್ತು ಬೇಡ 15 ದಿವಸ ತಗೊಂಡು 15 ದಿವಸ ಮಾತ್ರ ಇದ್ದು ದೇವ್ರು ಕಳಿಸ್ತಾನೆ ಬೊಂಬೆಯಿಂದ, ಹೋಗಿ ದಿಶೆನ ಕೊಡೋರಿಗೆ ಅಂತ. ಅವ್ರು ಸಾಯಿ 15 ದಿವಸದ ಮುಂಚೆ ದೇವ್ರು ನನಗೆ ಕಳಿಸಿ ದಿಶೆನ ಕೊಡಿಸಿದ್ದಾರೆ ಹೇಳಿ. ನನಗೆ ಅಲ್ಲಿಗೆ ಫೋನ್ ಬಂತು ಬೊಂಬೈಗೆ. ನಾನಾಗ ಒಂದು ಬ್ರಾಹ್ಮಣ RSS ಲೀಡರ್ನ ಹೋಟೆಲಲ್ಲಿದ್ದೆ, ಅಲ್ಲಿಗೆ ಫೋನ್ ಆಗ ಮೊಬೈಲ್ ಇರಲಿಲ್ಲ, ಫೋನ್ ಬಂತಲ್ಲಿ. ನಾನು ಮನೆ 15 ದಿವಸ ರಜೆ 10 ದಿವಸ ಕೊಟ್ಟು ವಾಪಸ್ ಬೊಂಬೈ ಕೆಲಸದಾಗಿದ್ದೇನೆ. ಅಲ್ಲಿಗೆ ಫೋನ್ ಬಂದು ಅವ್ರ ತಂದೆ ತೀರಿ ಹೋದ್ರು ಅಂತ. ಆಗ ಅವ್ರ ಮ್ಯಾನೇಜರ್ ಬ್ರಾಹ್ಮಣ್ಸ್ ಅವ್ರು ಬಂದು ನನಗೆ ಸೆಟ್ರೆ ಸಾರಿ ಅಂತ ಹೇಳಿದ್ರು, ಏನು ನಿಮ್ಮ ತಂದೆ ತೀರಿ ಹೋದ್ರು ನನಗೆ ಇಷ್ಟು ಖುಷಿ ಆಯ್ತು ಗೊತ್ತಿದ್ದ. 5 ಒಳಗೆ ಹೇಳಿದ್ರು ನನಗೆ ಜೀವನ ಸಿಕ್ಕಿದೆ, ನನಗೆ ಇಷ್ಟು ಸಂತೋಷ. ನಾನು ದಿಕ್ಷೆನ ಕೊಟ್ಟು ಬಂದೆಲ್ಲ ಅವರಲ್ಲಿ ನಿಮ್ಗೆ ಅರ್ಥ ಆಗ್ಲಿಲ್ವಾ, ನಿಮ್ಮ ತಂದೆ ತೀರಿ ಹೋಗಿಲ್ಲ. ನಾನಲ್ಲಿ ನನ್ನ ತಂದೆ ತೀರಿ ಹೋಗಿದೆಲ್ಲ, ನನ್ನ ತಂದೆ ಅನಂತಕಾಲ ಜೀವನ ಪ್ರವೇಶ ಮಾಡಿದ ಸಂತೋಷ. ನಾನು ಎಚ್ಚರ ಮಾಡಿದೆ ಒಳಗಿಂದ, ಪವಿತ್ರಾತ್ಮ ಉಂಟಲ್ಲ ಡ್ಯಾನ್ಸ್ ಮಾಡಿದಾಗೆ ಮಾಡಿ ನನಗೆ. ಅರೆ ಮತ್ತೆ ಅವ್ರು ಕೇಳಿದ್ರು ನನಗೆ ಎಂತ ಮಾಡಿದ್ದು. ನಾನು ಅವ್ರಿಗೋಸ್ಕರ ಅವ್ರು ಸ್ವೀಕಾರ ಮಾಡಿದ್ರು, ಬ್ರಾಹ್ಮಣ್ಸ್ ಅವರು ಸ್ವೀಕಾರ ಮಾಡಿದ್ರು ಇವತ್ತು ಅಲ್ಲಲ್ಲಿ. ತಂದೆಗೆ ಜೀವನ ಸಿಗ ಅನಂತ ಕಾಲಕ್ಕೆ ನನ್ನ ತಂದೆ ನನ್ನೊಟ್ಟಿಗಿದ್ದಾರೆ ಅಲ್ಲಿ. ನನ್ನ ತಂದೆಗೆ ನಾನು ಬಹಳ ಪ್ರೀತಿ ಮಾಡ್ತಿದ್ದೆ, ತಂದೆ ನನಗೆ ಬಹಳ ಪ್ರೀತಿ. ತಂದೆ ನನಗೆ ದಿಶೆನ ಕೊಡ್ಲಿಕ್ಕೆ ಮಾಡಿದ್ದೆ ಅವರು. ನಾನು ನನ್ನ ತಂದೆ ಹಮೇಶ ನನ್ನೊಟ್ಟಿಗೆ ಸಿಕ್ಕಿದ್ರು ನಾನು ಅಲ್ಲಲ್ಲಿಯ. ಅಷ್ಟು ಖುಷಿ ನನಗೆ ಒಳಗಿಂದ ಬಂತಲ್ಲ. ಮತ್ತೆ ಅವ್ರು ಕೇಳಿದ್ರು ನನಗೆ, ಏನು ಮರೆ ಅದು ಏನು ವಿಷಯ ಎಲ್ಲ ಹೇಳಿದ್ರು. ನೋಡಿ ಅನಂತಕಾಲ ಜೀವನ ಇದೆ, ಪಾಪದ ಕ್ಷಮೆ ಇದೆ, ಏಸು ನಮ್ಮ ಸತ್ತು ಜೀವಂತ ಆಗಿದ್ದಾರೆ. ಅವ್ರು ನಂಬಿ ದಿಶೆನ ಹೊಂದಿದ ಅನಂತ ಕಾಲಕ್ಕೆ ನನ್ನ ತಂದೆ ಅನಂತ ಕಾಲಕ್ಕೆ ಪ್ರವೇಶ ಮಾಡಿದ್ರು ಅಂತ. ನಮ್ಮ ಮನೆಯಲ್ಲಿ ನೀನು ಬರೋದ್ರಿಂದ ಸಾವು ಮಾಡ್ಲಿಕ್ಕೆ ಬಳಿದ್ರು, ಅದು ಪಾಲು ಕೊಡು ನನಗೆ, ಅದಕ್ಕೆ ಲಡ್ಡು ಮಾಡಲಿಕ್ಕೆ ನಾನೆಲ್ಲ ಪಾಲು ಕೊಟ್ಟರೆ ನನಗೆ ಯಾವ ಲಡ್ಡು ಕೊಟ್ಟದ್ದು ಬೇಡ. ನೀವು ಅಲ್ಲೆಲ್ಲಿಯ ಏಸು ಎಲ್ಲ ಪ್ರಾಣ ಕೊಟ್ಟು ಅವ್ರ ರಕ್ಷಣೆ ಮಾಡಿ ಆಗಿದೆ, ಅನಂತ ಕಾಲಕ್ಕೆ ಹೋಗಿದ್ದಾರೆ ಅವರು. ನೀವು ಮಾಡೋದು ನಿಮಗೆ ನನಗೆ ಅದು ಅಗತ್ಯ ಇಲ್ಲ, ಹೋಗಲಿಲ್ಲ ನಾನು ಬರುವುದಿಲ್ಲ, ನಾನು ಬರೋದಿಲ್ಲ. ನಿಮ್ಮ ಸಂಬಂಧ ಕಟ್ಟು ತೊಂದರೆ ಇಲ್ಲ, ಸಂಬಂಧ ಅಂತ ಸಂಬಂಧ ಆಗಲೇ ಆಗಿದೆ. ದಿವಸ ಕೂಡ ಸಂಬಂಧ ಕಟ್ಟಾಗಿದೆ, ಅದರಲ್ಲಿ ಓಣಲ್ಪಟ್ಟಿದ್ದೆ. ನಾನು ಯಾವ ಸಂಬಂಧ, ನಾನು ಯೇಸುವಾಗಿ ಜೀವನ ಮಾಡುವವರಿಗೆ. ಇನ್ನು ಮೇಲೆ ಜೀವಿಸುವವರು ತಮಗಾಗಿ ಜೀವಿಸೋದೇ, ತಮಗಾಗಿ ಸತ್ತು ಎದ್ದು ಬಂದ ಜೀವಿಸಬೇಕಿದ್ದ ಸತ್ತು ಜೀವಿತಾರೆ. ಪ್ರೈಸ್ ಅಲ್ಲ. ನನ್ನ ಅಣ್ಣ ಇದ್ದಾನೆ, ಅವ ಬೊಂಬೈಲಿದ್ದು. ಅವನ ಮಗಳಿಗೆ ಅಮೆರಿಕನ್ ಮದುವೆಗೆ ಎಂಗೇಜ್ಮೆಂಟ್ ಅಂತ ನನಗೆ ಬಂದು ಹೇಳಿದ್ರು, ನೀನು ಬಂದು ಯಾರು ಮನೆಯಿಂದ ಹೊರಗೆ ಆಗಿದ್ದಾರಲ್ಲ ಪ್ರಾರ್ಥನೆ ಮಾಡು ಮಗಳಿಗೆ ಅಂತ ಬಂದು. ನಾನು ಹೇಳಿದೆ ಆಶೀರ್ವಾದ ಕೊಡಲಿಕ್ಕೆ ಬಾ ಅಂತ, ಮಗಳಿಗೆ ಆಶೀರ್ವಾದ ಕೊಡಲಿಕ್ಕೆ ಬಾ. ನಾನು ಹೇಳಿದೆ, ಸ್ವಾಮಿ ನಾನು ಆಶ್ರಯ ಕೊಡೋ ಜನ ಅಲ್ಲ, ಆಶೀರ್ವಾದ ದೇವರು ಕೊಡ್ತಾರೆ. ಆ ಆಶೀರ್ವಾದದ ಹೆಸರು ಯೇಸು ಅಂತ.
ಅದು ಆಸ್ವಾದ ತಗೊಂಡು ನಿನ್ನ ಒಳಗೆ ಬರ್ತಿಲ್ಲ, ಆಸ್ವಾದ ಬರ್ತದೆ ಎಂದು ಬಿಟ್ಟು ಅದು ನನಗೆ ಬೇಡ, ಅದು ನನಗೆ ನೀವು ಕರೆದು ಬೇಡ ಅಂತ ಹೇಳಿ. ನಾನು ಅಂಥ ಆಸ್ವಾದ ಕೊಡೋ ಮನುಷ್ಯ ಅಲ್ಲ. ಆಸ್ವಾದ ದೇವರು ಕೊಟ್ಟಿದ್ದೆ, ಅದರ ಪರಿಚಯ ಕೊಡ್ತೇನೆ ನಿನಗೆ. ಆಸ್ವಾದ ಏನು ಅಂತ ಸ್ವೀಕಾರ ಮಾಡಿದರೆ ಆಸ್ವಾದ ನಿನ್ನೊಳಗೆ ಬರ್ತದೆ. ಅದು ನನಗೆ ಬೇಡ, ಅದು ಬೇಡ, ಅದು ಬೇಡ, ಅದು ಬಿಡುವ ಹೋಗಿ. ಮಗಳೇ ಮದುವೆಗೆ ಬರೋದಿಲ್ಲ, ಎಲ್ಲ ನಾನು ಅದಕ್ಕೆ ಸತ್ತಿದ್ದೇನೆ. ಅದು ಅಲ್ಲೆಲ್ಲಿಯೇ ನಾನು ಅದಕ್ಕೆ ಸತ್ತಿದ್ದೆ, ಒಣಲ್ಪಟ್ಟಿದ್ದೆ. ನಾನು ಇನ್ನು ಯೇಸುಗಾಗಿ ಜೀವನ ಮಾಡ್ತೇನೆ. ಈ ನೀವು ಮಂಗಳೂರು ನಾನು ಬಂದೆ, ಮಂಗಳೂರಲ್ಲಿ 10 ಮನೆ ಇದೆ ನಮ್ಮದು. ನಾನು ಎಲ್ಲಿ ಸತ್ತಿದ್ದೇನೆ. ಯೇಸುನ ಬೇಕಾದ್ರೆ ಬರ್ತೇನೆ ನಾನು. ನನ್ನ ಅಕ್ಕ ಸ್ವೀಕಾರ ಮಾಡಿದ್ದಾರೆ, ದಿವಸ ನಾನು ಕೊಟ್ಟಿದ್ದೇನೆ ಅವರಿಗೆ. ನನ್ನ ಇನ್ನೂ ಅಕ್ಕನ ಮಗ ಅಲ್ಲ ಭಾಳ ಜನ ಸ್ವೀಕಾರ ಮಾಡಿದ್ದಾರೆ. ನಿಮಗೆ ಭೂತಕ್ಕೆ ಬಾ ಕೋಳಕ್ಕೆ ಬಂದ್ರೆ ನನಗೆ ಟೈಮ್ ಇಲ್ಲ. ಅಲ್ಲಲ್ಲಿಯೇ ಎಷ್ಟೋ ಜನ ಭೂಲಕದಲ್ಲಿ ಇದ್ದಾರೆ ಪಾಪ. ಯೇಸುವನ್ನು ತಿಳ್ಕೊಳ್ಳೋದು ನನಗೆ ಸೊಸೈಟಿ ಮಾಡ್ಕೊಳ್ತಾರೆ. ನಾನು ಪೇಪರಲ್ಲಿ ನೋಡಿದ ಈಗ ಸೊಸೈಟಿ ಮಾಡೋದು ನನಗೆ ಅನಿಸುತ್ತೆ, ಅವ್ರಿಗೆ ನನಗೆ ಸಿಕ್ಕಿದ್ರೆ ಅಲ್ಲಲ್ಲಿಯೇ. ಈಗ ಇವರು ನೋಡಿ, ಇವರೆಲ್ಲ ರೆಡಿ ಮಾಡಿದ್ದ ಜನ ಅಲ್ಲಲ್ಲಿ ಇಂಥವ್ರು ನಮಗೆ ಸಿಕ್ಕಿದ್ರೆ ಅಲ್ಲಲ್ಲಿಯೇ. ಯೇಸುವಿನ ಬಗ್ಗೆ ಪರಿಚಯ ಕೊಡು. ನಾನು ಈಗ ಬದುಕುದು ಯಾರಿಗೆ? ಯೇಸುಗಾಗಿ, ಸಂಬಂಧಕ್ಕಾಗಿ ಅಲ್ಲ. ಪ್ರೈಸ್ ಅಲ್ಲ. ಹಾಗೆ ಇದು ಹಾಗೆ ಮಾಡುವ ಸಮಯ ಬರ್ತದೆ. ಹಾಗೆ ನೀನು ಎಂತ ಮಾಡ್ತೀಯಾ? ಹಾಗೆ ಅದರ ಮೇಲೆ ಎಲ್ಲ ಹಾಗೆ ಮಾಡಿ ಅಲ್ಲ, ಸಂದರ್ಭ ಬರ್ತದೆ. ಹಾಗೆ ಯೇಸುವಿನ ಪಾಠ ತಗೊಳ್ತೀಯಾ, ಅಲ್ಲಿ ತಗೊಳ್ತೀಯ, ಆಲೋಚನೆ ಮಾಡೋದು. ಅದರ ಮೇಲೆ ಓದಿ. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದವರು. ಶಿಲುಬೆಯನ್ನು ಅಂದ್ರೆ ಏನು? ಶಿಲುಬೆಯನ್ನು ಹೊತ್ತುಕೊಳ್ಳೋದು ಅಂದ್ರೆ ಏನು? ಮರದ್ದು ಶಿಲುಬೆ ಮಾಡಿ ಹೊತ್ತುಕೊಳ್ಳೋದ? ಯೇಸುವಿನ ಸರಿ ಬರುವ ವಿರೋಧ, ನಿಂದೆ, ಅದು ಶಿಲುಬೆ. ನಮ್ಮ ಜೀವನ ನೋವಾಗ್ತದೆ. ಅಲ್ಲೆಲ್ಲಿಯಾ ತಾಯಿಯಿಂದ ನೀನು ಮಗನೇ ಅಲ್ಲ, ಶಿಲುಬೆ ನೋವಾಗ್ತದೆ. ಅಲ್ಲೆಲ್ಲಿಯಾ ನಿಮಗೆ ಪಾಲೆ ಕೊಡೋದಿಲ್ಲ, ನೋವಾಗ್ತದೆ. ಅಣ್ಣ ಹೇಳ್ತಾ ನೀನು ನನ್ನ ಮನೆಗೆ ಬರಬಾರ್ದು, ಯೇಸುವಿನ ನೋವಾಗ್ತದೆ, ಅದು ಶಿಲುಬೆ. ನೋವಾಗ್ತಾ ಇರೋದು ಮನಸ್ಸಿಗೆಲ್ಲ, ಅದು ಶಿಲುಬೆ. ಅದನ್ನು ತಿಳ್ಕೊಂಡೇ ನನ್ನ ಹಿಂದೆ ಬಾ. ಪ್ರೈಸ್ ಅಲ್ಲ. ಅದು ಅದರ ಮೇಲೆ ನನ್ನ ಹಿಂದೆ ಬಂದವರದು ಅವನ ನನ್ನ ಶಿಷ್ಯನಾಗಲಾರನು. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುದನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು, ಇದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವವರೆಲ್ಲರೂ ಈ ಮನುಷ್ಯನು ಕಟ್ಟುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಬಂದ ಮೇಲೆ ಅರ್ಧ ಜೀವನ ಅಲ್ಲಿ, ಅರ್ಧ ಜೀವನ ಇಲ್ಲಿ. ಅಲ್ಲೆಲ್ಲಿಯೇ ನಾವು ಫೈಸಲೆ ಮಾಡಬೇಕು. ನಾನು ಯೇಸುಗಾಗಿ ಬದುಕು, ಯೇಸುಗಾಗಿ ಅನಂತ ಕಾಲಕ್ಕೆ ನಾನು ಯೇಸುವನ್ನು ಸ್ವೀಕಾರ ಮಾಡಿದ್ದೇನೆ. ಯೇಸುಗಾಗಿ ಜೀವನ ಮಾಡ್ತೇನೆ ನಾನು. ಪ್ರೈಸ್ ಅಲ್ಲ. ನಾನು ಯಾರಿಗೆ ಮೆಚ್ಚಬೇಕಲ್ಲ, ಯೇಸುಗೆ ಮೆಚ್ಚಿಸಿಗೆ ಜೀವನ ಮಾಡ್ತೇನೆ. ಪ್ರೈಸ್ ಅಲ್ಲ. ಯೇಸು ಸಭೆ ಭೂಲೋಕ ನಮಗೆ ಸಮಸ್ಯೆ ಕೊಡುವುದಿಲ್ಲ. ಹೃದಯಕ್ಕೆ ಸುನ್ನತೆ ಆಗ್ತದೆ, ಭೂಲೋಕ ಸಮಸ್ಯೆ ಕೊಡುವುದಿಲ್ಲ. ದೇವರು ಮಾತ್ರ ಹೇಳ್ತಾರೆ, ಈ ನನ್ನ ಮಗ ಅಂತ. ಅಲ್ಲಲ್ಲಿಯೇ ಇವರು ನನಗೆ ಪ್ರಸನ್ನ ಆಗಿದ್ದೇನೆ, ಇವನ ಮೇಲೆ ಖುಷಿ ಇದ್ದೀರಾ ಅಂತ ಹೇಳ್ತಾರೆ. ಪ್ರೈಸ್ ಅಲ್ಲ. ಭೂಲೋಕ ಹೇಳ್ತಾರೆ ಜಾತಿ ಬಂದಿ ಮಾಡ್ತಾನೆ, ಅವನಿಗೆ ಹೀಗೆ ಮಾಡ್ತಾನೆ, ಅವ ಬರೋದಿಲ್ಲ, ನಮ್ಮ ಕುಟುಂಬಕ್ಕೆ ಸೇರಿ ಏನಿಲ್ಲ, ಅದು ಕುರಿತು ನಮ್ಮಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಅಲ್ಲಲ್ಲಿಯೇ ನಾವು ದೇವರೇ ಧನ್ಯವಾದ. ಈ ಸಹಿಸುವ ಶಕ್ತಿ ಕೊಟ್ಟಿದ್ದಾರಲ್ಲ, ಅದ್ಯಾಗಿ ನಿಮ್ಮ ಸೂತ್ರ. ಪ್ರೈಸ್ ಅಲ್ಲ. ನಮ್ಮ ಮಂಗಳೂರಿನ ಅಣ್ಣ ಇದ್ದಾನೆ, ನಾನು ತಂದೆಗೆ ತಾಯಿಗೆ ಗೋಸ್ಪಲ್, ಆಗ ನನಗೆ ಗೊತ್ತಿಲ್ಲ ಗೋಸ್ಪಲ್ ಕೊಡೋದು ಹೇಗೆ ಅಂತ. ನಾನು ಯಾರಿಗೆ ಫೋನ್ ಮಾಡಿದೆ, ನ್ಯೂ ಲೈಫ್ ಇದ್ದವರಿಗೆ ಮ್ಯಾನೇಜರ್ಸಿಗೆ ಮನೆಗೆ ಹೋದೆ, ನನ್ನ ತಂದೆ ತಾಯಿಗೆ ಗೋಸ್ಪಲ್ ಕೊಡಲಿಕ್ಕೆ ಬನ್ನಿ ಅಂತ. ಅವ್ರು ಬಂದರು ಪಾಪ, ಕೂಡಲೇ ಗಾಡಿ ತಗೊಂಡು ಬಂದರು. ನನಗೆ ಯಾಕೆ ಗೊತ್ತಿಲ್ಲ ಗೋಸ್ಪಲ್ ಕೊಡೋದು, ನನಗೆ ಸಿಕ್ಕಬೇಕಂತ ಗೊತ್ತಿಲ್ಲ, ಹೇಗೆ ಕೊಡೋದು ಗೊತ್ತಿಲ್ಲ. ಕರ್ಕೊಂಡು ಬಂದು ತಂದೆ ಸ್ವೀಕಾರ ಮಾಡಿದ್ರು, ಅವ್ರ ಗೋಸ್ಪಲ್ ಕೊಟ್ಟು ತಾಯಿ ಸ್ವೀಕಾರ ಮಾಡಿದ್ರು. ಅದ್ರ ಮೇಲೆ ನನ್ನ ಅಣ್ಣ ಎಲ್ಲ RSS ನನಗೆ ಒಟ್ಟು ಮಾಡಿದರು. ಒಟ್ಟು ಮಾಡಿ ಇವನ ಕಾಲು ತುಂಡು ಮಾಡ್ಬೇಕಂದ್ರೆ ಇವ ಕ್ರಿಶ್ಚನ್ ಮಾಡ್ತಾನೆ, ಅವರಿಗೆ ಎಲ್ಲರಿಗೆ ಕ್ರಿಶ್ಚನ್ ಮಾಡ್ತಾನೆ. ಇವನು ಬಿಡುದಿಲ್ಲ, ನಾನು ಹೇಗಾದ್ರೂ ಮಾಡಿ ಕಾಲು ಕಟ್ ಮಾಡ್ತಾನೆ, ದೇವರಿಗೆ ಸೂತ್ರ ಅಂತ ಹೇಳಿದ್ರು. ಎಲ್ಲ ಆಯಿತು, ಗೋಸ್ಪಲ್ ಆಯಿತು, ಇದು ಮಾಡಿದ್ದು. ಅದ್ರ ಮೇಲೆ ಇವಾಗ ಮಾಡಿದ್ರು. ಅದ್ರ ಮೇಲೆ ಆಯ್ತಲ್ಲ, ಸುಮಾರು ವರ್ಷದ ಮೇಲೆ ನನ್ನ ಅಣ್ಣ ಫೋನ್ ಮಾಡಿದ್ದು ನನಗೆ ಪುನಃ, ಏನು ನೀನು ಎಷ್ಟು 10 ವರ್ಷದ ಮೇಲೆ ಬರೋದಿಲ್ಲ, ನಮ್ಮ ಮನೆಗೆ ಬರೋದಿಲ್ಲ ಅಂತ. ನಾನು ಬರ್ತೇನೆ ಅಂದೆ. ಅಲ್ಲ ಏನು ಮನೆ ಬರುವುದಿಲ್ಲ ನೀನು, ಅಷ್ಟು ಏನು ಇಲ್ಲ, ಏನಿಲ್ಲ ಬರ್ತೇನೆ ನಾನು ಬಂದರೆ ಏನು ಮಾತಾಡ್ತೇನೆ ಗೊತ್ತುಂಟ ನಿಮಗೆ? ಏನು ಮಾತಾಡ್ತೀಯ 10 ವರ್ಷ ಮುಂಚೆ ನೀವು ಹೇಳಿದೆಲ್ಲ ಕಾಲು ಕಟ್ ಮಾಡಿ, ಅದೇ ವಿಷಯ ಈಗ ಸಹ ಮಾತಾಡೋದಂತೆ. ಬೇರೆ ಇಲ್ಲ ನಮ್ಮದು, ಬೇರೆ ಮಾತಾಡ್ಲಿಕ್ಕೆ ಉಂಟ ಅಲ್ಲ, ಅದು ಬೇಡ, ಅದು ನನಗೆ ಬೇರೆ ಮಾತಾಡ್ಲಿಕ್ಕೆ ಏನಿಲ್ಲ. ಅಲ್ಲಲ್ಲಿಯೇ ನಂತರ ಇಲ್ಲ, ಇರುವುದಲ್ಲಿ ಅದು ಬೇಕಾ ನಾನು ಬರ್ತೇನೆ. ನಿಮ್ಮ ಮನೆ ನನ್ನ ಮನೆ ಬಂದು ನಾನು ಅದೇ ಮಾತಾಡೋದು. ಅಲ್ಲಲ್ಲಿಯೇ ನಿಮಗೆ ರಕ್ಷಣೆ ಆಗಬೇಕು. ನಿಮಗೆ ಇವತ್ತು ನನಗೆ ದುಷ್ಪನ್ನ ಒಂದು ದಿವಸ ನಿಮಗೆ ಗೊತ್ತಾಗ್ತದೆ, ಇವಾಗ ಏನು ಮಾಡಿದೆ, ಯಾತಕ್ಕಾಗಿ ಮಾಡಿದೆ ಅಂತ. ಇವತ್ತು ಗೊತ್ತಾಗೋದಿಲ್ಲ, ಒಂದು ದಿವಸ ಬರ್ತದಲ್ಲ, ಆ ದಿವಸ ಗೊತ್ತಾಗ್ತದೆ. ಅರೆ ಇವಾಗ ನಾನು 40 ಮಾಡಿ ನೋಡಿದ್ದೆ, ನನಗೆ ಬಚಾವ್ ಯಾರು ನಾನು ಮಾಡಲಿಲ್ಲ ಅಂತ. ಅಲ್ಲಲ್ಲಿಯೇ ಅದಕ್ಕೆ ನನಗೆ ಅದು ನಮ್ದು ಅದೇ. ನಾನು ಯೇಸುವಾಗಿ ಜೀವಂತ ಇದೆ. ನನ್ನ ಸಂಬಂಧ ಯಾರು ಇಲ್ಲಿ ಕೂತಿದ್ದಾರೆ. ಪ್ರೈಸ್ ಅಲ್ಲ. ಇವರು ನನ್ನ ಸಂಬಂಧಿಕರು, ಒಂದೇ ತಂದೆಯಿಂದ ಹುಟ್ಟಿದ್ದವರು, ಒಂದೇ ಅಭಿಷೇಕ ಹೊಂದಿದ್ದವರು, ಅಲ್ಲಲ್ಲಿಯೇ ಒಂದೇ ಜಾಗಕ್ಕೆ ಹೋಗುವವರು. ಇವರು ನಮ್ಮ ಅಣ್ಣ, ಇವರು ಎಲ್ಲಿ ಕೊಡ್ತಾರೆ ಹೋಗ್ತೇನೆ. ಪ್ರೈಸ್ ಅಲ್ಲ. ಇದು ಅದಕ್ಕೆ ನಮಗೆ ಹಾಗೆ ಅದಕ್ಕೆ ನಾನು ಖಡ್ಗ ಹಾಕಲಿಕ್ಕೆ ಭೂಮಿಗೆ ಬಂದಿದ್ದೇನೆ, ಜಾಯಿನ್ ಮಾಡ್ಲಿಕ್ಕೆ ಬಂದೆ. ಖಡ್ಗ ಬೀಳ್ತಾರೆ ನಮ್ಮ ಸಂಬಂಧಕ್ಕೆ. ಪ್ರೈಸ್ ಅಲ್ಲ. ಅಣ್ಣನೇ ಹೇಳ್ತಾರೆ ಕಾಲು ಕಟ್ ಮಾಡ್ತಾರೆ, ಪೆಟ್ಟು ಕೊಟ್ಟು ಮನೆ ದೂಡ್ತಾರೆ. ಪ್ರೈಸ್ ಅಲ್ಲ. ಇಂಥ ಸಿಟಿ ಹೆದರ್ಬಿಟ್ಟು ನಾನು ನಿಮ್ಮೊಟ್ಟಿಗಿದ್ದೇನೆ, ದೇವ್ರ ನಮ್ಮೊಟ್ಟಿಗಿದ್ದೇವೆ. ಪ್ರೈಸ್ ಅಲ್ಲ. ಇಂಥ ಸಿಟಿ ನಾವು ಆಲೋಚನೆ ಮಾಡಿ ಫಸ್ಟಿಗೆ ಬಂದಾಗ, ದೇವರೇ ಇಲ್ಲ ನನಗೆ ಸತ್ಯ ಬೇಕು, ಏನು ಬೇಕು ಸರಿ. ನನಗೆ ಫಾಸ್ಟ್ ಹೇಳಿದ್ರು ನಿಮಗೆ ಮರ್ಯಾದೆ ಕೊಡಲಿಲ್ಲ, ಹೊಡಿತಾರೆ, ಸಾಯ್ಲಿಕ್ಕೂ ಸಿದ್ಧನಿದೆ, ನಾನು ಸತ್ಯ ಬೇಕು. ಸತ್ಯಕ್ಕಾಗಿ ಎಲ್ಲ ಬಿಡ್ಬೋದಂತೆ, ಎಲ್ಲದಕ್ಕಾಗಿ ಸತ್ಯನ ಬಿಟ್ಟು ಬಾಳಿಗೆ ಸಾಧ್ಯ ಇಲ್ಲ. ಪ್ರೈಸ್ ಅಲ್ಲ.
ಅದರ ಮೇಲೆ ಓದಿದ್ದು ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ತನ್ನ ಮೇಲೆ 20,000 ದಂಡು ತೆಗೆದುಕೊಂಡು ಬರುವವನನ್ನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗಿದ್ದೇನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೇ? ತಾನು ಶಕ್ತನಲ್ಲದಿದ್ದರೆ ಬರುವ ಅರಸನು ಇನ್ನೂ ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳುಹಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಕೇಳಿಕೊಳ್ಳುವನು. ಹಾಗೆ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಬಿಟ್ಟು ಬಿಡದೆ ಹೋದ್ರಿಂದ ಸಂದರ್ಭ ಬರುವಾಗ ಏನ್ ನಿರ್ಣಯ ತಗೊಳ್ತೀಯ ಅಲ್ಲಲ್ಲಿ ಅಲ್ಲ ಭೂಲೋಕದ ತಗೊಳ್ತೀಯ. ಹಾಗೆ ತಗೊಂಡ್ರೆ ಭೂಲೋಕದಲ್ಲಿ ಜೀವನ ಮಾಡಿ ದೇವರು ಜಬರಸ್ ಮಾಡುದಿಲ್ಲ. ಆದ್ರೆ ಹೇಳ್ತಾರೆ ಇದು ನಾಶ ಆಗುದಿದೆ, ಇದಕ್ಕೆ ನ್ಯಾಯ ಆಗುದಿದೆ ಅಲ್ಲಲ್ಲಿಯ ಅದರೊಟ್ಟಿಗೆ ನೀನು ಹೋಗಬಾರ್ದು. ಅದಕ್ಕಾಗಿ ಜೀವನ ಇಟ್ಟಿದ್ದೇನೆ, ಜೀವನ ಮಾಡ ನಿಮ್ಮಿಂದ ಇಡ್ತೇನೆ, ಯಾವ್ದು ಬೇಕಾದ್ರೆ ನೀವು ಸ್ವೀಕಾರ ಮಾಡಿ. ಜಬರಸಿ ಮಾಡೋದಿಲ್ಲ. ಭೂತಕ್ಕೆ ಎಂತ ಮಾಡ್ತಾರೆ ಗೊತ್ತಿಲ್ಲ, ಕೋಳ ಕೊಡಲಿಲ್ಲದೆ ನಿಮ್ಮ ಮನೆ ನಾಶ ಮಾಡ್ತೇನೆ, ದನ ನಾಶ ಮಾಡ್ತೇನೆ, ಹೆದರಿಸಿ ಕೋಳ ತೆಕೊಳ್ಳೋದು ಅಲ್ಲಲ್ಲಿಯ. ದೇವರಲ್ಲ ಪ್ರಾಣ ಕೊಟ್ಟು ಹೇಳ್ತಾರೆ, ಮಗ ಜೀವನ ಮಾಡ ನಿನ್ನಲ್ಲಿ ಇಡ್ತೇನೆ, ಯಾವ್ದು ಬೇಕು ನೀವು ಸ್ವೀಕಾರ. ಖುಷಿಯಲ್ಲಿ ಜಬರಸಿಲ್ಲ. ಪ್ರೈಸ್ ಅಲ್ಲ ಅಲ್ಲಲ್ಲಿಯ. ನ್ಯಾಯ ಖಂಡಿತ ಬರ್ತದೆ. ನ್ಯಾಯ ಮಾಡಲಿಲ್ಲ ದೇವರ ಅನ್ಯಾಯಗಾರಾಗ್ತಾರೆ. ನ್ಯಾಯ ಬರುವುದು ಅದಕ್ಕೆ ನ್ಯಾಯದಿಂದ ಬಚಾವಾಗಿ ದೇವರ ರಾಜ್ಯಕ್ಕೆ ಸೇರಿಕಾಗಿ ನಾವು ನಂಬಿ ದೇವರಿಗೆ ವಿಧೇಯವಾಗಿ ಒಪ್ಪಿಕೊಳ್ತೇವೆ. ಸೇವರೇ ನನಗೆ ನೀವು ಬೇಕು, ಏನೇ ಆಗಲಿ ನನಗೆ ನೀವು ಬೇಕು, ನಿಮ್ಮನ್ನು ನಾನು ಪ್ರೀತಿಸ್ತೇನೆ, ನಾನು ದೀಕ್ಷೆ ತೆಗೊಳ್ತೇನೆ ಸ್ವಾಮಿ, ನಿಮ್ಮ ರಾಜ್ಯಕ್ಕಾಗಿ ನಾನು ಅಂಗೀಕಾರ ಮಾಡ್ತೇನೆ, ಒಪ್ಪಿಕೊಂಡು ದೀಕ್ಷೆ ತೆಗೊಂಡು ತಯಾರಾದರೆ ತೆಗೊಳ್ಬೇಕು. ಸರಿಯಾ? ಸರಿಯಲ್ಲ? ಯಾರಿಗೆ ದೀಕ್ಷೆ ಬೇಕಾಗಿರೋದು? ಅದೆಲ್ಲ ದೀಕ್ಷೆ ಅವ್ರದ್ದಾಗಿದೆ, ಬ್ರದರ್ದಾಗಿದೆ. ಆಗಿದೆ. ದೀಕ್ಷೆ ಆಗಿದಲ್ಲ, ಪ್ರೈಸ್ ಅಲ್ಲ. ಧನ್ಯವಾದ. ಅವ್ರದ್ದು ಎಂಡದಿದ್ದಾಗಿದೆ. ಎಷ್ಟು ಜನ ಇದ್ದಾರೆ? 15 ಜನ ಕೈದಿರ್ತೇನೆ ಮಾತ್ರ. ಕೈ ಹೋಗಿ ಕೆಲಸ ಮಾ. 14 ಜನ. ಸರಿ, 14 ಜನ ಏಪಕ್ಕೆ ಅಪ್ಪನಿನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪನಿನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದ.